ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಬೈಕ್ಗಳನ್ನು ಟ್ಯಾಕ್ಸಿಯಾಗಿ ಬಳಸಬಹುದು ಅಂತ ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಈ ಹಿಂದೆ ಸರ್ಕಾರ ರಚಿಸಿದ ಉನ್ನತ ಮಟ್ಟದ ಸಮಿತಿ 2025 ನವೆಂಬರ್ 26ರಂದು ಬೈಕ್ ಟ್ಯಾಕ್ಸಿಗಳು ಅಸುರಕ್ಷಿತ ಮತ್ತು ಕಾನೂನು ಬಾಹಿರ ಅಂತ ವರದಿ ನೀಡಿತು. ಈ ಬಗ್ಗೆ ಹಲವು ಕಂಪನಿಗಳು ಕೋರ್ಟ್ ಮೊರೆ ಹೋಗಿದ್ವು. ಆದರೆ ಇದೀಗ ಈ ಆದೇಶವನ್ನ ಕೋರ್ಟ್ ರದ್ದುಗೊಳಿಸಿದೆ. ಈ ಮೂಲಕ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆದರೆ ಇದರಿಂದ ಆಟೋ ಹಾಗೂ ಕಾರ್ ಟ್ಯಾಕ್ಸಿ ಚಾಲಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತಾಡೋಣ. ಇದೇ ಹೊತ್ತಿನ ವಿಶೇಷ. ಬೈಕ್ ಟ್ಯಾಕ್ಸಿಗೆ ಅಸ್ತು, ಆಟೋಗಳು ಸುಸ್ತು. ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್ ನೀಡಿದೆ ಹೈಕೋರ್ಟ್. ಇದು ಎಲ್ಲೋ ಒಂದ್ ಕಡೆ ಯುವಕರಿಗೆ ಗುಡ್ ನ್ಯೂಸ್. ಆದರೆ ಇನ್ನೊಂದು ಕಡೆ ಆಟೋ ಹಾಗೂ ಕಾರ್ ಟ್ಯಾಕ್ಸಿ ಏನು ಓಡಿಸ್ತಾರೆ ಚಾಲಕರು, ಅವರು ಒಂದ್ ಕಡೆ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್ ನೀಡಿದೆ ಹೈಕೋರ್ಟ್. ರ್ಯಾಪಿಡೋ, ಊಬರ್ ಬೈಕ್ ಚಾಲಕರಿಗೆ ಇದೊಂದು ದೊಡ್ಡ ರಿಲೀಫ್ ಅಂತಲೇ ಹೇಳಬಹುದು. ಸೇವೆಗಳ ಮೇಲಿದ್ದ ನಿಷೇಧವನ್ನ ರದ್ದು ಮಾಡಿದೆ ಹೈಕೋರ್ಟ್. ಸಾರ್ವಜನಿಕರಿಗೆ ಹಾಗೂ ಗಿಗ್ ವರ್ಕರ್ಸ್ಗಳಿಗೆ ಇದೊಂದು ಬಿಗ್ ರಿಲೀಫ್. ಯಾವುದೇ ಭಯವಿಲ್ಲದೆ ಬೈಕ್ ಟ್ಯಾಕ್ಸಿಯನ್ನ ಓಡಿಸೋದಕ್ಕೆ ಚಾನ್ಸ್ ಸಿಕ್ಕಿದೆ. ನಿಟ್ಟುಸಿರು ಬಿಟ್ಟಿದ್ದಾರೆ ರಾಜ್ಯದ ಸಾವಿರಾರು ಬೈಕ್ ಸವಾರರು. ಆಪ್ ಆಧಾರಿತ ಸವಾರಿ ಮೇಲ್ಮನವಿ ಹೈಕೋರ್ಟ್ ಮಾನ್ಯ ಮಾಡಿದೆ. ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಗೆ ಪರವಾನಗಿ ಕಡ್ಡಾಯ ಅಂತ ಹೈಕೋರ್ಟ್ನಲ್ಲಿ ಒಂದು ಆದೇಶ ಕೂಡ ಹೊರಡಿಸಲಾಗಿದೆ. ಪ್ರಯಾಣಿಕರಿಗೆ ಕಡಿಮೆ ವೆಚ್ಚದಲ್ಲಿ ವೇಗವಾದ ಸಂಚಾರ ಸಿಗುತ್ತೆ ಬೈಕ್ ಟ್ಯಾಕ್ಸಿಗಳಲ್ಲಿ. ಹೀಗಾಗಿ ಈ ಒಂದು ಮಹತ್ವದ ತೀರ್ಪನ್ನ ಹೈಕೋರ್ಟ್ ನೀಡಿರುವಂಥದ್ದು ಆಟೋ ಚಾಲಕರ ವಿರುದ್ಧ ಗೆದ್ದಿದೆ. ಬೈಕ್ ಟ್ಯಾಕ್ಸಿ ಸವಾರಿ ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್ ನೀಡಿದೆ ಹೈಕೋರ್ಟ್. ರ್ಯಾಪಿಡೋ, ಊಬರ್ ಬೈಕ್ ಚಾಲಕರಿಗೆ ಇದು ಒಂದು ರೀತಿ ದೊಡ್ಡ ರಿಲೀಫ್ ಅಂತಲೇ ಹೇಳಬಹುದು. ಈ ಸೇವೆಗಳ ಮೇಲಿದ್ದ ನಿಷೇಧವನ್ನ ರದ್ದು ಮಾಡಿದೆ ಕೋರ್ಟ್. ಸಾರ್ವಜನಿಕರಿಗೆ ಹಾಗೂ ಗಿಗ್ ವರ್ಕರ್ಸ್ಗಳಿಗೆ ಇದೊಂದು ರೀತಿ ಬಿಗ್ ರಿಲೀಫ್ ಸಿಕ್ಕಿದೆ. ಕರ್ನಾಟಕ ಸರ್ಕಾರ ಈ ಹಿಂದೆ ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡಿತ್ತು. ಈ ಬೆನ್ನಲ್ಲೇ ಓಲಾ, ಊಬರ್ ಹಾಗೂ ಮತ್ತಿತರ ಅಗ್ರಿಗೇಟರ್ಗಳು ಮೇಲ್ಮನವಿ ಸಲ್ಲಿಸಿದ್ರು. ಆದರೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ನಿಂದ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬೆಂಗಳೂರು ಸಾರಥಿ ಸೇನೆ ರಾಜ್ಯಾಧ್ಯಕ್ಷರು ರಾಮೇಗೌಡ ಬಿ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವರ ಜೊತೆಗೆ ಆಟೋ ಚಾಲಕರಾದ ಹೇಮಂತ್ ರಾಜ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ರಾಮೇಗೌಡ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ ಈ ಒಂದು ತೀರ್ಪು ಏನು ಹೈಕೋರ್ಟ್ ನೀಡಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ಸರ್, ಇದು ಮೊದಲನೇದಾಗಿ ನಮ್ಮೆಲ್ಲ ಚಾಲಕರಿಗೂ ಕೂಡ ಅಸಮಾಧಾನ ಇದೆ. ಯಾಕೆಂದ್ರೆ ಇದು ಚಾಲಕರು ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಯಾಕೆಂದರೆ ಇದು ವೈಟ್ ಬೋರ್ಡ್ನಲ್ಲಿ ಹೊಡಿತಾ ಇರ್ತಕ್ಕಂಥ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡ್ತಾರೆ ಅಂದರೆ ನಾವು ಪ್ರತಿಯೊಂದು ಕೂಡ ಇಟ್ಕೊಂಡಿರುವಂಥವ್ರು. ಈಗ ಒಂದು ಪರ್ಮಿಟ್ ಇರ್ಬೋದು, ಪಾಸಿಂಗ್ ಇರ್ಬೋದು, ನಮ್ಮದು DL, ಇನ್ಸೂರೆನ್ಸು, ಎಮಿಷನ್ ಟೆಸ್ಟು, ಮೀಟ್ರ್ ಪಾಸಿಂಗು, ಪ್ರತಿಯೊಂದು ಕೂಡ ನಾವು ಇಟ್ಕೊಂಡು ಇವತ್ತು ನಮಗೆ ಅನ್ಯಾಯ ಆಗ್ತಾ ಇರುವಂಥದ್ದು. ಇವತ್ತು ಬೈಕ್ ಟ್ಯಾಕ್ಸಿಯಿಂದ ಅದು ವೈಟ್ ಬೋರ್ಡ್, ಅದರಲ್ಲಿ ಕಮರ್ಷಿಯಲ್ ಅಲ್ಲ ಅದು. ಅಂದ್ರೆ ಸರ್, ಮೊದಲಿಗೆ ಈ ಬೈಕ್ ಟ್ಯಾಕ್ಸಿಗೆ ಯಾಕೆ ವಿರೋಧ ಇತ್ತು ಅಂತ ಮೊದಲು ಅಂದ್ರೆ ಇದೇ ರೀಸನ್ಗ ವೈಟ್ ಬೋರ್ಡ್ ಅಂತನಾ ಅಥವಾ ಹೇಗೆ, ಅಥವಾ ಸೇಫ್ಟಿ ಮೆಷರ್ಸ್? ಒಂದು ಸೇಫ್ಟಿ ಇಲ್ಲ, ಮತ್ತೆ ಇದರಲ್ಲಿ ಮಹಿಳೆಯರಿಗೂ ಕೂಡ ಸುರಕ್ಷಿತವಾದಂಥ ಇದಿಲ್ಲ. ಮತ್ತೆ ಇದರಿಂದ ಯುವಕರು ತುಂಬಾ ಕಾಲೇಜ್ ಹುಡುಗರುಗಳು ತುಂಬಾ ಹಾಳಾಗ್ತಾ ಇದ್ದಾರೆ. ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಅವ್ರಿಗೇನು ಕಾಲೇಜ್ಗೆ ಹೋಗ್ತಾರೆ, ಇಲ್ಲ ಬಂಕ್ ಹಾಕ್ಬಿಟ್ಟು ಡ್ಯೂಟಿ ಮಾಡ್ಕೊಂಡು ಅವ್ರಿಗೇನು ದಿನನಿತ್ಯದ ಖರ್ಚಿಗೆ ಬೇಕು, ಇಲ್ಲ ಸಾಯಂಕಾಲ ಎಣ್ಣೆ ಹೊಡಿಕೆ ಇರ್ಬೋದು, ಇಲ್ಲ ಡ್ರಗ್ಸ್ಗೆ ತುಂಬಾ ಅಡಿಕ್ಟ್ ಆಗಿದ್ದಾರೆ. ಅದರಿಂದ ಕೂಡ ಹಾಳಾಗ್ತಾ ಇದ್ದಾರೆ ಒಂದು. ಮತ್ತೆ ಇದು ಅಕ್ರಮವಾಗಿ ನಡೀತಾ ಇರುವಂಥದ್ದು. ಸರ್ಕಾರ ಯಾವುದೇ ರೀತಿಯ ಒಂದು ಅನುಮತಿ ಕೊಡದೇ ಇರುವಂಥದ್ದು ಇದು. ಇದರಿಂದ ತುಂಬಾ ಅನಾನುಕೂಲನೇ ಹೊರತು ಅನುಕೂಲ ಇಲ್ಲ. ಇವಾಗ ಸಮಿತಿನ ರಚನೆ ಮಾಡ್ತು ಸರ್ಕಾರ. ಈಗ ಮೊದಲನೇ ಬೆಂಚು ಬ್ಯಾನ್ ಮಾಡ್ತು. ಏನು ಈಗ ಒಂದು ಸಮಿತಿ ರಚನೆ ಮಾಡಿತ್ತು. ಸಮಿತಿ ರಚನೆ ಮಾಡಿದವರು ಒಬ್ಬ ಆಟೋ ಡ್ರೈವರಾ, ಇಲ್ಲ ಯಾರೋ ಒಬ್ಬ ಸಾರ್ವಜನಿಕರನ್ನ ಸಮಿತಿಲಿ ನೇಮಕ ಮಾಡಿತ್ತಾ? IAS IPS ಅಧಿಕಾರಿಗಳು ಅಂತವರು ಈ ಸಮಿತಿಲಿ ಒಂದು ವಿವರವಾಗಿ ಸರ್ಕಾರಕ್ಕೆ ಇದು ಕೊಟ್ಟಾಗ ಅದು ಹೈಕೋರ್ಟ್ ಕೊಟ್ಟಿದ್ದು ಅಲ್ವಾ. ಸಿಂಗಲ್ ಬೆಂಚು ಅದನ್ನ ಬ್ಯಾನ್ ಮಾಡ್ತು. ಇವರು ಡಬಲ್ ಬೆಂಚ್ಗೆ ಹೋದಾಗ ಈಗ ಡಬಲ್ ಬೆಂಚ್ ಏನು ಹೇಳ್ತು, ಅವರು ಕೂಡ ಒಂದು ಸಮಿತಿನ ರಚನೆ ಮಾಡಕ್ಕೆ ಹೇಳ್ತು. ರಚನೆ ಮಾಡಿದಾಗ ಎಲ್ಲ IAS IPS ಅಧಿಕಾರಿಗಳೇ ಒಂದು ವರದಿ ಕೊಟ್ಟಾಗ ಅದನ್ನ ಮುಖಾಂತರ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಡಬೇಕು, ಅದು ವಿರುದ್ಧವಾಗಿ ಕೊಡಬೇಕು. ಮತ್ತೆ ಏನಕ್ಕೆ ಸಮಿತಿನ ರಚನೆ ಮಾಡಬೇಕಾಯ್ತು? ಹೌದು. ಎಸ್, ಇನ್ನು ಹೇಮಂತ್ ಸರ್, ಈಗ ಈ ಒಂದು ಆದೇಶ ಬಂದಿದೆ, ಈ ಆದೇಶದ ಬಗ್ಗೆ ನೀವೇನು ಹೇಳ್ತೀರಾ? ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ, ಹೇಗೆ? ಈಗ ನಮ್ಮ ಸಾರಥಿ ಸೇನೆ ರಾಮೇಗೌಡರು ಹೇಳ್ದಂಗೆ ತುಂಬ ಚಾಲಕರಿಗೆ ತುಂಬ ಅಸಮಾಧಾನ ಇದೆ. ಒಂದು 5% ಅಲ್ಲ, 100ಕ್ಕೆ 100% ಅಸಮಾಧಾನ ಇದೆ. ಯಾಕೆಂದರೆ ಸುಮಾರು ವರ್ಷಗಳ ಕಾಲ 2016ರಿಂದ ಹೋರಾಟ ಮಾಡ್ಕೊಂಬಂದಿದ್ದೀವಿ.
ಯಾಕಂದರೆ ನಮ್ಮದು 70ರಿಂದ 75 ವರ್ಷ ಇದು ಮಾಡ್ಕೊಂಡಿದ್ದೆ ಆಟೋದವ್ರು. ಇವತ್ತಿನ ದಿನ ಅವ್ರು ಬಂದು ಒಂದು ಶಿಫಾರಸು ಅಂತ ಮಾಡಿದಾರಲ್ವಾ, ಶಿಫಾರಸು ಅಂತ ಮಾಡೋದಕ್ಕಿಂತ ಮುಂಚೆ ಇವರು ಸಮಿತಿ ಅಂತ ಮಾಡಿದ್ರಲ್ಲ, ಏನಕ್ಕೆ ಮಾಡಿದ್ರು ಅವರು? ಮಾಡಿ ಎಲ್ಲ ಸಂಘಟನೆಗಳು, ಎಲ್ಲ ಆಫೀಸರ್ಗಳು, IAS IPS ಎಲ್ಲ ಚಾಲಕರು ಒಡಂಬಡಿಕೆ ತಗೊಂಡು ಒಂದು ತೀರ್ಮಾನ ತಗೋಬೇಕಾಯ್ತು. ಇವರು ಏಕಾಏಕಿ ತೀರ್ಮಾನ ತಗೊಂಡಿದ್ದಾರೆ ಮೇಡಮ್. ತುಂಬ ಅಸಮಾಧಾನ ಇದೆ. ಇದಕ್ಕೆ ನಾವು ಮುಂದೆ ಒಂದು ನಮ್ಮ ಸಂಘಟನೆಗಳಿಂದ ಹಿಡಿದು ಉಪವಾಸ ಸತ್ಯಾಗ್ರಹ ಮಾಡೋದಂತ ಫೆಬ್ರವರಿ 12ನೇ ತಾರೀಕು ಕೈಗೊಂಡಿದ್ದೀವಿ ಮೇಡಮ್ ಇದ್ರ ಬಗ್ಗೆ. ಓಕೆ ಸರ್, ಈ ಬಗ್ಗೆ ಮಾತಾಡೋಣ. ಇನ್ನು ರಾಮೇಗೌಡ ಸರ್, ಈಗ ಬೈಕ್ ಟ್ಯಾಕ್ಸಿಯನ್ನು ಜನರು ಅಂದರೆ ಪಬ್ಲಿಕ್ ಎಕ್ಸೆಪ್ಟ್ ಮಾಡಿದೆ, ಯಾಕೆ ಅವರು ಈ ಬೈಕ್ ಟ್ಯಾಕ್ಸಿ ಕಡೆಗೆ ಒಲವು ತೋರ್ತಿದ್ದಾರೆ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಮೇಡಮ್, ಇದರಲ್ಲಿ ಎಲ್ಲ ಇಲ್ಲ. ಇದರಲ್ಲಿ ಯಾರು ಹೊರಗಡೆ ನಮ್ಮ ರಾಜ್ಯದವ್ರು ಯಾರು ಕೂಡ ಇದು ವಿರೋಧಿಸ್ತಾರೆ. ಯಾಕೆಂದರೆ ಸೇಫ್ಟಿ ಇಲ್ಲ. ಇವತ್ತೇನೋ ಈಗ ಆಟೋಗೂ ಬೈಕ್ಗೂ ಒಂದು 20 ರೂಪಾಯಿ 10 ರೂಪಾಯಿ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಇವಾಗ ಅವರೇನು ಬೇಗ ಫಾಸ್ಟಾಗಿ ಹೋಗ್ಬೋದು, ಬೇಗ ತಲುಪ್ತೀವಿ ಅಂತ. ಬಟ್ ಇದರಿಂದ ತುಂಬ ಅಪಘಾತಗಳಾಗಿದೆ, ತುಂಬ ಜನ ಸತ್ತಿದ್ದಾರೆ, ಕೈಕಾಲು ಮುರಿದೋಗಿದ್ದಾರೆ. ಈಗ ಅದು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತೇನೋ ಬೈಕ್ ಟ್ಯಾಕ್ಸಿಲಿ ಹೋಗ್ಬೋದು ಅಂತಾರೆ. ಈಗ ಒಂದು ಮಳೆ ಬಂತು ಅಂದರೆ ಎಲ್ಲಿ ಬೈಕಲ್ಲಿ ಹೋಗ್ತಾರಾ? ಆಟೋನೇ ಅವಲಂಬಿಸ್ತಾರೆ. ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಈಗ ಅದನ್ನೇ ಯಾವ ಆಟೋನೇ ತರ ಅವಲಂಬಿಸೋದು. ಇವತ್ತು ಈಗೇನೋ ಅವ್ರು ಒಂದು 20 ರೂಪಾಯಿ ಉಳಿಸೋಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳ್ತಾರೆ. ಅನಾಹುತ ಆದಾಗ ಆಟೋನೇ ಬೇಕು. ಇದು ಸಾರ್ವಜನಿಕರಿಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಕೆಲವರು ಇದು ಮಾಡಿದ್ರು. ಇವಾಗ ನೋಡಿ, ನಾವು ಒಂದು ಆಟೋದಲ್ಲಿ ಹೋಗ್ತಾ ಇರ್ತೀವಿ, ನಾವೇನೋ ಸೈಡ್ ನೋಡ್ತೀವಿ, ಹಿಂಗೆ ಆ ಕಡೆ ಈ ಕಡೆ ಗಾಡಿಗಳು ಬರ್ತವೆ ಟರ್ನ್ ಮಾಡಿಕೆ ಅಂತ. ಕೆಲವು ಮಹಿಳಾ ಪ್ರಯಾಣಿಕರು ಇರ್ತಾರೆ, ಅವ್ರೇನು ಮಾಡ್ತಾರೆ, ನಮ್ಮನ್ನ ಮಿರರಲ್ಲಿ ನೋಡಿದ್ರು, ಆ ಥರ ಕೆಟ್ಟದಾಗ ನೋಡಿದ್ರು ಅಂತೇಳಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ನಾವು ನೋಡೋದು ಸೈಡ್ ಮಿರರು. ಅಂದ್ರೆ ಈಗ ನಾವು ಅದನ್ನ ಮಿರರ್ ಹಾಕಿದಾಗ ಅದು ಸ್ವಲ್ಪ ಆಟೋಗೂ ಕಾಣುತ್ತೆ, ಈಚೆ ಕಡೆಗೂ ಕಾಣುತ್ತೆ. ಅದನ್ನ ಅವರು ಕೆಟ್ಟದಾಗ ಬಿಂಬಿಸಿ ನಮ್ಗೆ ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಮೇಲೆ. ಈಗ ಇವತ್ತು ಇದೇ ಬೈಕ್ನಲ್ಲಿ ಮಹಿಳೆಯರು ಕೂತ್ಕೊಂಡು ಯಾವುದೋ ಒಬ್ಬ ಪರಪುರುಷನ ಹಿಂದೆ ಕೂತ್ಕೊಂಡು ಹೋಗ್ತಾರೆ. ಇವಾಗ ಅವಾಗೇನು ಅನ್ಸಲ್ಲ, ನಾವು ಏನೋ ಹೋಗ್ತಾ ಇದೀವಿ, ನಾವು ಒಳ್ಳೆ ದೃಷ್ಟಿಲಿ ಹೋಗ್ತಾ ಇದ್ರೆ ನಮ್ಮನ್ನ ಕೆಟ್ಟ ದೃಷ್ಟಿಲಿ ಇವ್ರು ನೋಡ್ತಾರೆ. ಇವಾಗ ಬೈಕಲ್ಲಿ ಹೋಗ್ತಾರಲ್ಲ ಯಾರೋ ಒಬ್ರು, ಈಗ ನಮ್ಮ ಕರ್ನಾಟಕದ ಯಾರು ಇಲ್ಲ ಡ್ಯೂಟಿ ಮಾಡ್ತಾ ಇರುವಂತವ್ರು ಎಲ್ಲ ಅಸ್ಸಾಮು, ಒರಿಸ್ಸಾ, ತಮಿಳುನಾಡು, ಆಂಧ್ರ, ಹಿಂಗೆ ಈ ಬೇರೆ ಬೇರೆ ರಾಜ್ಯದವರು ಇಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರುವಂಥದ್ದು. ಅದು ಏನು ಅವರ ರಾಜ್ಯದ ಗಾಡಿಗಳನ್ನ ತಂದು ಇಲ್ಲಿ ಓಡಿಸ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಯಾವುದೇ ಥರದ ಕಾನೂನು ಅವ್ರಿಗಿಲ್ಲ. ನಾವೆಲ್ಲಾನು ಇಟ್ಕೊಂಡಿರುವಂಥವ್ರಿಗೆ ನಮಗೆ ತೊಂದರೆ ಆಗ್ತಾ ಇರುವಂಥದ್ದು ಇವತ್ತು. ಎಸ್ ಸರ್, ಮಾತಾಡೋಣ. ಇನ್ನು ಹೇಮಂತ್ ಸರ್, ಈಗ ಈ ಬೈಕ್ ಟ್ಯಾಕ್ಸಿಗಳು ಬಂದರೆ ನಿಮಗೆ ಯಾವ ರೀತಿ ತೊಂದರೆ ಆಗುತ್ತೆ ಇದರಿಂದ? ತುಂಬ ತೊಂದರೆ ಆಗುತ್ತೆ ಮೇಡಮ್. ಯಾಕೆ ಅಂತಂದರೆ ನಮ್ಮದು ಎಲ್ಲ ಬೋರ್ಡು, ಅವ್ರದ್ದು ವೈಟ್ ಬೋರ್ಡು, ಆ ಥರ ತರೋದಾದರೆ ಇವರು ಕಾನೂನು ಸಲಹೆಗಳು ಮಾಡಬೇಕು. ಯಾಕಂದರೆ ಬೆಂಗಳೂರು ಲಿಮಿಟು ನಮಗೆ ಪರ್ಮನೆಂಟ್ ಇದೆ, ಇನ್ಶೂರೆನ್ಸ್ ಇದೆ, ವರ್ಷಕ್ಕೊಂದ್ಸರಿ FC ಇದೆ, ಆಟೋ ಮೀಟರ್ ಅಂತ ನಿಗದಿ ಇದೆ, ಕಿಲೋಮೀಟರ್ಗೆ ಇಷ್ಟು ಅಂತ ಸರ್ಕಾರ ನಿಗದಿ ಮಾಡಿರೋದು, ನಾವು ಮಾಡ್ಕೊಂಡಿರೋದೆಲ್ಲ. ಅವತ್ತಿನಿಂದ ಇವತ್ತುವರೆಗೂ ಸರ್ಕಾರ ಏನು ಪಾಲಿಸುತ್ತೋ ಅದನ್ನೇ ಪಾಲಿಸ್ಕೊಂಡು ಬಂದಿರೋದು. ಇವ್ರಿಗೆ ಯಾವುದೇ ಆದ ಕಾನೂನು ಇಲ್ಲ ಅಂತ ಅಂದರೆ ಇವ್ರಿಗೆ ಗ್ರೀನ್ ಸಿಗ್ನಲ್ ಯಾವ ರೀತಿ ಕೊಟ್ಟರು ಅಂತ ನಮ್ಮದು ವಿರೋಧ. ಸರ್, ಅಂದರೆ ಈಗ ಅರ್ನಿಂಗ್ಸಲ್ಲೂ ನಿಮಗೆ ತೊಂದರೆ ಆಗುತ್ತಾ ಇದೆ? ಅಂದರೆ ಕಾಂಪಿಟೇಷನ್ ಥರ ಅನ್ಸುತ್ತಾ ಹೇಗೆ ಅಂತ? ಅದನ್ನೇ ಕೆಲವು ಹೇಳೋ ನಮ್ಮ ರಾಮೇಗೌಡ ಹೇಳಿದಾಗ ಕೆಲವು ಒಂದು ಸ್ವಲ್ಪ ಅಡಚಣೆ ಇದಾಗುತ್ತೆ ಅಂತ. ಯಾಕಂದರೆ ಮೊದಲು ಯಾರು ಸ್ವಲ್ಪ ಭಯ ಪಡೋರು, ಇವಾಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀವಿ ಅಂತ ಇದು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಇದನ್ನು ವಿರೋಧ ಪಡ್ತಾ ಇದ್ವಿ. ಅಂದರೆ ಸರ್, ಈಗ ಆಲ್ರೆಡಿ ಬೆಂಗಳೂರಲ್ಲಿ ವಿಶ್ವದಲ್ಲಿ 2ನೇ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಅಂತ 2ನೇ ಸ್ಥಾನ ಇದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಈ ರೀತಿ ಬೈಕ್ಗಳು ಬಂದರೆ ಎಲ್ಲೋ ಅದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅನ್ಸಲ್ವಾ ನಿಮಗೆ? ಹೇಗೆ? ಇಲ್ಲ ಮೇಡಮ್, ಕಮ್ಮಿ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಇದು ಬೈಕಿಂದು ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಅಲ್ಲ, ಟ್ರಾಫಿಕ್ಕಿಂದ ಹೇಳ್ತಾಯಿದೆ. ಈಗ ಪಾದಚಾರಿಗಳನ್ನ ನಾವು ನೋಡ್ಕೊಳ್ಳೋ, ನೀವೇ ಅಬ್ಸರ್ವ್ ಮಾಡಿ, ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಪಾದಚಾರಿ ನಡ್ಕೊಳ್ಳೋ ಜಾಗದಲ್ಲಿ 2 ವೀಲರ್ ಅರ್ಜೆಂಟ್ ಹೋಗೋಣ ಅಂತ ಪಾದಚಾರಿ ಮಾರ್ಗದಲ್ಲಿ ಹೋಗ್ತದ. ಇದಕ್ಕೆ ಯಾರು ಹೊಣೆ ಹೇಳಿ? ಸರ್ಕಾರ ಕೈಗೊಳ್ಳುತ್ತಾ ಇಲ್ಲ ಈ ಬೈಕ್ ಕಂಪ್ನಿ, ಟ್ಯಾಕ್ಸಿ ಕಂಪ್ನಿ, ಆಪ್ ಕಂಪ್ನಿಗಳು ವಹಿಸ್ಕೊಳ್ತಾ ಇದ್ರದ? ಓಕೆ, ಎಸ್ ಸರ್. ಇನ್ನು ಈಗ ಬರೀ ನೀವು ಸುರಕ್ಷತೆ ಬಗ್ಗೆ ಹೇಳ್ತಾ ಇದ್ರಿ, ಅಂದರೆ ಈಗ ಅರ್ನಿಂಗ್ಸ್ ಅಂತ ನೋಡಿದ್ರೆ ಇದು ಎಷ್ಟು ನಿಮಗೆ ಹೊಡೆತ ಬೀಳುತ್ತೆ ಸರ್? ತುಂಬ ಹೊಡ್ತಾ ಇದೆ ಮೇಡಮ್. ಯಾಕೆಂದ್ರೆ ಈಗ ಆಫೀಸ್ಗೆ ಹೋಗುವಂಥವ್ರು ನೀವು ನಂಬಲ್ರಿ, ಈ ಪೊಲೀಸರು ಹೋಗ್ತಾರೆ, ಲಾಯರ್ ಕೂಡ ಹೋಗ್ತಾ ಇದ್ದಾರೆ ಪಿಕಪ್ ಮಾಡ್ಕೊಂಡು. ಈ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಕೂಡ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಈಗ ಇವರು ಸಾಫ್ಟ್ವೇರ್ನವರು ಡ್ಯೂಟಿಗೆ ಹೋಗಿ ಅವ್ರು ಹಾಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ ಒಂದು ಅವರು ಬೇಗ ಬರ್ತಾರೆ, ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ, ಡ್ಯೂಟಿ ಮುಗಿಸ್ಕೊಂಡು ತಿರ್ಗಾ ಮನೆಗೆ ಹೋಗೋರು 9 ಗಂಟೆವರೆಗೂ ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ. ನಮ್ಗೆ ಈಗ ಏನು ಬೆಳಿಗ್ಗೆ ಸಾಯಂಕಾಲ ನಮ್ಗೆ ಡ್ಯೂಟಿ ಇತ್ತು, ಈಗ ಆ ಡ್ಯೂಟಿ ಎಲ್ಲ ಇವ್ರು ತಗೊಂಡು ಹೋಗ್ತಾ ಇದ್ದಾರೆ. ಈಗ ಅಕ್ರಮವಾಗಿ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಆಮೇಲೆ ಈಗ ನೀವೇನಿಗೆ ಹೇಳಿದ್ರೆ ಈಗ ಟ್ರಾಫಿಕ್, ಆ ಟ್ರಾಫಿಕ್ ಬಂದು ಈ ಬೈಕಿಂದ ತುಂಬಾ ಸಮಸ್ಯೆಗಳಾಗ್ತಾ ಇರುವಂಥದ್ದು. ಈಗ ಫುಟ್ಪಾತ್ ಮೇಲೆ ಹೋಗ್ತಾರೆ, ಫಾಸ್ಟ್ ಆಗಿ ಹೋಗ್ತಾರೆ. ಮತ್ತೆ ಈಗ ಒನ್ ವೇಲ್ ಅಂದ್ರೆ ಇದು ರ್ಯಾಪಿಡೋ ಬೈಕ್ ಇಂದನೇ ಈ ಸಮಸ್ಯೆ ಉಂಟಾಗ್ತಿದೆ ಅಂತನಾ ಹೇಗೆ ಅಂತ?
ಹೌದು ಮೇಡಮ್, ಯಾಕೆಂದ್ರೆ ಈಗ ಮಾಡಿದ್ರೆ ಮನೇಲಿರುವಂತವರೆಲ್ಲ ಇವತ್ತು ಬಂದು ರೋಡ್ಗೆ ಇಳಿದಿದ್ದಾರೆ. ನಮ್ಮ ಅಂದ್ರೆ ಸ್ವಂತ ಬೇರೆ ಬೈಕ್ಗಳಿಂದ ನಿಮ್ಗೇನು ಸಮಸ್ಯೆ ಇಲ್ಲ, ಈ ರೀತಿ ಯಾರು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾರೆ ಬೈಕ್ ಟ್ಯಾಕ್ಸಿ ಅವರಿಂದ ಈ ತರ ಸಮಸ್ಯೆ ಈಗ ಡ್ಯೂಟಿಗೆ ಹೋಗೋರು ಡ್ಯೂಟಿಗೆ ಹೋಗಿ ನಿಲ್ಲಿಸ್ಬೇಕು ಅಲ್ವಾ. ನಮ್ಮ ಒಂದು ಪರ್ಸನಲ್ ಕೊಟ್ಟಿರುವಂತ ಗಾಡಿನ ನೀವ್ ಹೆಂಗೆ ಕಮರ್ಷಿಯಲ್ ಆಗಿ ಹೊಡಿತೀರಾ? ಯಾಕೆ ಸರ್ಕಾರ ಅದಕ್ಕೆ ಕೇಳುವಂತ ಧೈರ್ಯ ಸರ್ಕಾರಕ್ಕಿಲ್ವಾ? ಯಾಕಂದ್ರೆ ಸರ್ಕಾರನೇ ಇದ್ರ ವಿರುದ್ಧ ಒಂದು ಅರ್ಜಿಯನ್ನ ಸಲ್ಲಿಸಿತ್ತು, ಆದ್ರೆ ಇದೀಗ ಹೈಕೋರ್ಟ್ ಈ ರೀತಿ ಆದೇಶ ನೀಡಿದೆ. ಇನ್ನೊಂದ್ ಕಡೆ ಆಟೋದವ್ರ ಮೇಲೆ ಒಂದಿಷ್ಟು ಕಂಪ್ಲೇಂಟ್ಸ್ ಇದೆ, ಅಂದ್ರೆ ದುಡ್ಡು ಜಾಸ್ತಿ ತಗೊಳ್ತಾರೆ, ಜೊತೆಗೆ ಕೇಳಿದ ಕಡೆ ಬರೋದಿಲ್ಲ ಅಂತ. ಎಲ್ಲೋ ಒಂದ್ ಕಡೆ ಈ ರೀತಿ ಕಂಪ್ಲೇಂಟ್ಸ್, ಈ ರೀತಿ ಆರೋಪಗಳಿಂದನೇ ಜನರು ಈ ರೀತಿ ಬೈಕ್ ಟ್ಯಾಕ್ಸಿ ಕಡೆಗೆ ಒಲವು ತೋರ್ತಾ ಇದ್ದಾರೆ, ಜೊತೆಗೆ ಮೀಟರ್ ಹಾಕಲ್ಲ ಅಂತ. ಸೊ ಎಲ್ಲೋ ಒಂದ್ ಕಡೆ ಇದಕ್ಕೆಲ್ಲ ಮೂಲ ಆಟೋದವರೇ ಅಂತ ಅನ್ಸಲ್ವಾ ಸರ್ ನಿಮ್ಗೆ? ಮೇಡಮ್, ಇದು ಈ ಟ್ರಾಫಿಕಲ್ಲಿ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೇಳ್ತಾರೆ, ಇಲ್ಲ ಅಂತಲ್ಲ. ಅದನ್ನ ಈಗ ನೋಡಿ, ಓಲಾ ಉಬರ್ ರ್ಯಾಪಿಡೋ ಬುಕ್ ಮಾಡಿದ್ರೆ ಅವ್ರು 50 ರೂಪಾಯಿ ಚಾರ್ಜ್ ಮಾಡ್ತಾರೆ, ಅಲ್ಲಿ ಕೊಟ್ಬಿಟ್ಟು ಹೋಗ್ತಾರೆ. ಈಗ ಯಾರೋ ಈಗ ರೈಲ್ವೆ ಸ್ಟೇಷನ್ಗಳು ಮತ್ತೆ ಟ್ರಾವೆಲ್ಸ್ಗಳ ಹತ್ರ ಅಲ್ಲಿ ಜಾಸ್ತಿ ಕೇಳ್ತಾರೆ, ಅಂಥವ್ರಿಗೆ ಕಡಿವಾಣ ಹಾಕ್ಬೇಕು. ಅದನ್ನ ಬಿಟ್ಟರೆ ಈಗ ರೋಡಲ್ಲಿ ಈಗ ಮೀಟರ್ ಹಾಕಲ್ಲ ಅಂದ್ರೆ ಈಗೆಲ್ಲ ಆಪಲ್ಲಿ ಹೊಡೆಯುವಂಥದ್ದು, ಯಾರು ಮೀಟರ್ ಹಾಕಲ್ಲ ಇವಾಗ. ಅಂದ್ರೆ ಮೀಟರ್ ಅವಶ್ಯಕತೆನೂ ಇಲ್ಲ, ಯಾಕೆಂದ್ರೆ ಆಪ್ ಮುಖಾಂತರ ಹೊಡಿತಾರೋದ್ರಿಂದ ಅಲ್ಲಿ ಏನು ರೇಟ್ ತೋರಿಸ್ತಾರೆ ಅದನ್ನೇ ಕೊಡ್ತಾ ಇರುವಂಥದ್ದು. ಈಗ ಸುಮ್ಮನೆ ಯಾರೋ ಒಬ್ರು ಯಾವಾಗ ಒಂದು ದಿನ ಹೋಗುವಂಥ ಆಟೋದಲ್ಲಿ ಓಡಾಡುವಂಥವ್ರು ಕಂಪ್ಲೇಂಟ್ ಮಾಡ್ತಾರೆ ಅಷ್ಟೇ. ಯಾಕೆ ದಿನನಿತ್ಯ ಓಡಾಡುವಂಥವ್ರಿಗೆ ಏನು ರೇಟ್ ಬೀಳುತ್ತೆ, ಅದು ಎಷ್ಟು ಚಾರ್ಜ್ ಆಗುತ್ತೆ ಅಂತ ಗೊತ್ತಿದೆ, ಕೊಡ್ತಾರೆ. ಯಾರು ಕೂಡ ಇವತ್ತು ಮೀಟರ್ ಹಾಕೊಂಡು ಗಾಡಿ ಎತ್ತಲ್ಲ, ಯಾಕೆ ಮನೇಲಿ ಕೂತ್ಕೊಂಡು ಬುಕ್ ಮಾಡ್ತಾರೆ, ಮನೆ ಹತ್ರ ಹೋಗಿ ನಾವು 5 ನಿಮಿಷ ಕಾದ್ರೇನೆ ಅವ್ರು ಬರೋದು. ಅವಾಗ ಅಲ್ದೇನು ತೋರಿಸ್ತಾರೆ ಅದಕ್ಕೆ ಕೊಟ್ಬಿಟ್ಟು ಹೋಗ್ತಾರೆ. ಅದರಲ್ಲಿ ಕಂಪ್ಲೇಂಟ್ಸ್ ಏನಿಲ್ಲ ಮೇಡಮ್. ಇರೋದು ಈ ಒಂದು ರೈಲ್ವೆ ಸ್ಟೇಷನು, ಟ್ರಾವೆಲ್ಸು, ಬಸ್ ಸ್ಟ್ಯಾಂಡ್ಗಳಲ್ಲಿ ಸಮಸ್ಯೆ ಇದೆ, ಅಲ್ಲಿ ಅದನ್ನ ಪೊಲೀಸರು ಏನು ಕ್ರಮ ಕೈಗೊಳ್ಬೇಕು ಕೈಗೊಳ್ಳಿ, ಅದು ನಮ್ಮ ಏನು ಅಭ್ಯಂತರ ಇಲ್ಲ. ಇನ್ನೊಂದ್ ಕಡೆ ಸರ್, ಎಲ್ಲೋ ಒಂದ್ ಕಡೆ ಈ ಹಿಂದೆ ಈ ರೀತಿ ನೀವು ಆಟೋದವರು ಅಥವಾ ಈ ಕಾರ್ ಚಾಲಕರು ಜೊತೆಗೆ ಈಗ ಬೈಕ್ ಓಡಿಸೋರು ಅಂದ್ರೆ ಚಾಲಕರ ಮಧ್ಯೆ ಈ ಗಲಾಟೆ ಆಗೋದಾಗಿರ್ಬೋದು, ಧಮ್ಕಿ ಹಾಕೋದಾಗಿರ್ಬೋದು, ಅಥವಾ ಹೊಡೆಯೋದು ಬಡಿಯೋದು, ಇದೆಲ್ಲ ಕೂಡ ನಡೆದಿತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದ್ರೆ ಆಗ ಇಲ್ಲೀಗಲ್ ಅಂತ ನೀವು ಫೈಟ್ ಮಾಡ್ತಾ ಇದ್ರಿ, ಈಗ ಕೋರ್ಟೇ ಇದಕ್ಕೆ ಒಂದು ಆದೇಶ ನೀಡಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಕಾನೂನು ಅಡಿಯಲ್ಲಿ ಬಂದಾಗ ಕಾನೂನಲ್ಲಿ ಏನು ಇದೆ ಅದನ್ನ ಮಾಡಲಿ. ಏಕೆಂದ್ರೆ ಈಗ ಹೈಕೋರ್ಟ್ ಹೇಳಿದೆ ಮಾಡಲೇಬೇಕು ಅಂತ, ಸರ್ಕಾರ ಕೂಡ ಅದನ್ನ ಮಾಡಬಹುದು. ಗೈಡ್ಲೈನ್ ಮಾಡಿದ್ರೆ ಏನು ಮಾಡಬೇಕು? ಈಗ ನಮ್ಗೆ ಏನಿದೆ ರೂಲ್ಸು, ಪರ್ಮಿಟ್ ಇರ್ಬೋದು, FC ಇರ್ಬೋದು, ಇನ್ಸೂರೆನ್ಸ್ ಇರ್ಬೋದು, ಮತ್ತೆ ಈಗ DL ನಮ್ದೇನಿದೆ NE1 ಅದು ಕೂಡ ಮಾಡಬೇಕು ರೂಲ್ಸು. ಈಗ ಯೂನಿಫಾರ್ಮ್ ಹಾಕ್ಬೇಕು, ಅವರು ಹೆಲ್ಮೆಟ್ ಹಾಕ್ಬೇಕು. ಹಾಗೆ ಒಂದು ಬೈಕು, ಆ ಬೈಕ್ ಏನಿದೆ ಕಲರ್ ಒಂದೇ ಕಲರ್ ಇರಬೇಕು, ಟ್ಯಾಕ್ಸಿ, ಆ ಟ್ಯಾಕ್ಸಿ ಅಂತ ನೇಮ್ ಇರಬೇಕು. ವೈಟ್ ಬೋರ್ಡ್ನಲ್ಲಿ ಯಾವುದೇ ತರದ ಅವಕಾಶ ಕೊಡಬಾರದು. ಸೊ ಮಾಡಿದ್ರೆ ನಮಗೆ ವಿರೋಧ ಇದೆ, ಬಟ್ ಈಗ ಅವರು ಹೈಕೋರ್ಟ್ ಗೈಡ್ಲೈನ್ ಕೊಟ್ಟಿರೋದ್ರಿಂದ ನಾವು ಮಾಡ್ತೀವಿ. ಯಾಕೆಂದ್ರೆ ಸರ್ಕಾರಕ್ಕೆ ಆಗಲ್ಲ, ಯಾಕೆಂದ್ರೆ ಬೈಕ್ ಟ್ಯಾಕ್ಸಿ ಕಂಪ್ನಿಗಳ ಮುಂದೆ ಮಂಡಿಯವ್ರು ಕೂತ್ಬಿಟ್ಟಿದೆ ಸರ್ಕಾರ. ಅವ್ರದ್ದು ಹೆಂಗೆ ಇದಾಗ ಹಾವು ಸಾಯಬಾರ್ದು, ಕೋಲಿ ಮುರಿಬಾರ್ದು, ಸರ್ಕಾರದ ಕೆಲಸ. ಅಂದ್ರೆ ಸರ್, ಈಗ ಬೈಕ್ ಟ್ಯಾಕ್ಸಿ ಅನ್ನೋಂಥ ಕಾನ್ಸೆಪ್ಟ್ ಹೆಂಗ್ ಶುರುವಾಯಿತು ಅಂತಂದ್ರೆ, ಈಗ ಟ್ರಾಫಿಕ್ ಸಮಸ್ಯೆಯಿಂದ ಶುರುವಾಯಿತು ಅಂತ ಅನ್ಸುತ್ತಾ ಅಥವಾ ಹೇಗೆ ಇದು? ಸರ್, ಇದು ಮೇಡಮ್ ಅವರೇ, ಈ ಬೈಕ್ ಟ್ಯಾಕ್ಸಿ ಅಂತ ಬಂದಿದ್ದು ಯಾವುದೋ ಇದು ಆಂಧ್ರದವ್ರು ತಗೊಬಂದಿರುವಂಥದ್ದು. ಇದು ಅವರಿಗೇನೋ ಒಂದು ಲೈಸೆನ್ಸ್ ಸರ್ಕಾರದಿಂದ ಕೊಡಲ್ಲ. ಈಗ ಆಟೋಗೆ ಕೂಡ ಕೊಟ್ಟಿಲ್ಲ, ಬರೀ ಕೊಟ್ಟಿರುವಂಥದ್ದು ಕಾರ್ಗೆ ಅಗ್ರಿಗೇಟ್ ಲೈಸೆನ್ಸ್ ಕೊಟ್ಟಿರುವಂಥದ್ದು. ಈಗ ಅನ್ಯ ಮಾರ್ಗದಲ್ಲಿ ಅವರು ಸಂಪಾದನೆ ಮಾಡ್ತಾ ಇರುವಂಥದ್ದು. ಇದು ಸರ್ಕಾರಕ್ಕೂ ಕೂಡ ಗೊತ್ತಿದೆ, ಸಾರಿಗೆ ಇಲಾಖೆ ಇದ್ರ ಬಗ್ಗೆ ಕಣ್ಮುಚ್ಚ ಕೂತಿದೆ. ಸುಮ್ಮನೆ ನಾವು ಏನಾರ ಸಂಘ ಸಂಘಟನೆಯವರು ಕೇಳಿದಾಗ ಮಾತ್ರ ಅವರು ಬಾಯಿ ತೆಗೆಯೋದು, ಇಲ್ಲ ಅಂದ್ರೆ ಆರಾಮಾಗಿರ್ತಾರೆ. ಅವ್ರಿಗೇನೋ ಇಲ್ಲ ಎಲ್ಲ ಹೇಳ್ತಾರೆ, ಮಾತಾಡ್ತಾರೆ, ಅವ್ರಿಗೇನೋ ಕೊಟ್ಬಿಡ್ತಾರೆ, ಅದಕ್ಕೆ ಅವ್ರು ಸುಮ್ಮನಿದ್ದಾರೆ ಅಂತ. ಯಾಕೆಂದ್ರೆ ಅವ್ರು ನಡ್ಕೊಳ್ತಾ ಇರುವಂಥ ರೀತಿ ನೋಡಿದ್ರು ಕೂಡ ಅದೇ ಥರ ಇರುತ್ತೆ. ಈಗ ಬೈಕ್ ಟ್ಯಾಕ್ಸಿ ಈಗ ಸರ್ಕಾರಕ್ಕೆ ಗೊತ್ತಿದೆ ಅಲ್ವಾ, ಇದು ಅಕ್ರಮ ನಡೀತಿದೆ, ಸರ್ಕಾರಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಿದೆ ಅನ್ನೋದು ಗೊತ್ತಿದೆ ಅಲ್ವಾ, ಟ್ಯಾಕ್ಸ್ ಇಲ್ಲ ಏನಿಲ್ಲ ಅಂತ. ಆದ್ರೂ ಈ ಸುಮ್ಮನೆ ಇದೆ ಅಂದ್ರೆ ನಾವೆಲ್ಲ ಏನ್ ತಿಳ್ಕೋಬೇಕು ಅಲ್ವಾ? ಸರ್ಕಾರನೂ ಕೂಡ ಏನೋ ಕೈ ಜೋಡಿಸಿದೆ ಇವ್ರ ಜೊತೆಲಿ. ಒಂದು ಇವತ್ತು ನಾವು ನನ್ನ ಅನಿಸಿಕೆ ಹೇಳೋದು, ಇವತ್ತೇನು ಹೈಕೋರ್ಟ್ ತೀರ್ಪು ಕೊಟ್ಟಿದೆ, ಹಣಬಲ ಗೆದ್ದಿದೆ, ನ್ಯಾಯ ಸೋತಿದೆ. ಎಸ್. ಇನ್ನು ಹೇಮಂತ್ ಸರ್, ಈಗ ಆಕ್ಸಿಡೆಂಟ್ಸ್ ಎಲ್ಲ ಆದರೆ, ಈಗ ಬೈಕ್ ಟ್ಯಾಕ್ಸಿಲಿ ಹೋಗ್ತಾ ಇದ್ದಾಗ ಆಕ್ಸಿಡೆಂಟ್ ಆದರೆ ಇದಕ್ಕೆ ಅಂದ್ರೆ ವಿಮೆ ಎಲ್ಲ ಹೇಗೆ ಏನು ಎತ್ತ ಅಂತ? ಅದೇ ಮಾಡಿ ನಾವು ಕೇಳ್ತಾರೆ ಕಾನೂನು ಸಲಹೆ ಅಂತಂದ್ರೆ ಇದೆ. ಇವಾಗ ಹಿಂಬದಿಯಿಂದ ವೈಟ್ ಬೋರ್ಡ್ ಅಂತ ಏನು ಕೊಟ್ಟಿದ್ದಾರೆ ಹೇಳಿ, ಪರ್ಸನಲ್ ಅವ್ರ ಸಂಬಂಧಿಕರಿಗೆ ಮಾತ್ರ ಓಡಾಡಕ್ಕೆ ಅಂತ ಕೊಟ್ಟಿದ್ದು. ಇವರು ಸಾರ್ವಜನಿಕ ಸೇವೆ ಅಂತ ಯಾವ ರೀತಿ ಕೊಡಿದಾರೆ? ಈಗ ಕಾನೂನಿಗೆ ವಿರೋಧವಾಗಿ ಇರೋದು. ಈ ಹಿಂಬದಿ ಬಂದು ಯಾರು ಎಲ್ಲ ಆಪ್ನನ್ನು ಕಟ್ಕೊಡ್ತಾರೆ, ಇಲ್ಲ ಸರ್ಕಾರ ಕಟ್ಕೊಡ್ತಾರ ಅಂತ ನಮ್ದೊಂದು ಪ್ರಶ್ನೆ. ಅದಕ್ಕೋಸ್ಕರ ನಾವು ವಿರೋಧ ಮಾಡ್ತಿದ್ದು, ಸಾರ್ವಜನಿಕ ಸೇಫ್ಟಿ ಇಲ್ಲ ಅಂತ. ಸೊ ಏನೆಲ್ಲ ರೂಲ್ಸ್ಗಳನ್ನ ತರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಈಗ ಕೋರ್ಟ್ ಡಿಸಿಷನ್ ಹೇಳಿದೆ, ಸೊ ರೂಲ್ಸ್ ಎಲ್ಲ ಏನೇನು ತರಬೇಕು ಅನ್ಸುತ್ತೆ? ಇವಾಗ ನಮ್ಮ ರಾವ ಮಾಡ್ರೆ ಹೇಳ್ದಂಗೆ, ನಮ್ದು ಟ್ಯಾಕ್ಸಿ ಆಟೋ ಗ್ರೀನ್ ಇದೆ, ಮೇಲೆ ಟಾಪು ಎಲ್ಲೋ ಇದೆ, ಅವ್ರಿಗೂ ಒಂದು ಟ್ಯಾಕ್ಸಿ ಇಂಥ ಕಲರ್ ಅಂತ ಜಾರಿಗೆ ತರಬೇಕು.
ಲಿಮಿಟು ನಮ್ಮದು BBMP ಲಿಮಿಟು, ಎಲ್ಲೇವರೆಗೂ BBMP ಲಿಮಿಟ್ ಇದೆ ಅಲ್ಲೇವರೆಗೂ ನಮಗೆ ಪರ್ಮಿಟ್ ಓಡಿಸೋಕ್ಕೆ ಇದಿರೋದು. ಅವ್ರಿಗೂ ಅದೇ ರೀತಿ ತರಬೇಕು. ವರ್ಷಕ್ಕೊಂದ್ಸರಿ ಎಫ್ ಸಿ ಮಾಡಬೇಕು, ಅವ್ರಿಗೂ FC ಮಾಡಬೇಕು. ವರ್ಷಕ್ಕೊಂದ್ಸರಿ ನಮಗೂ ಇನ್ಸೂರೆನ್ಸ್ ಇದೆ, ಅವ್ರಿಗೂ ಇನ್ಸೂರೆನ್ಸ್ ಇದೆ. ಆಮೇಲೆ ನಮಗೆ ಪರ್ ಕಿಲೋಮೀಟ್ರು ಸರ್ಕಾರದಿಂದ 18 ರೂಪಾಯಿ ಅಂತ ನಿಗದಿ ಮಾಡಿರೋದು. ಅವ್ರಿಗೂ ಇಷ್ಟು ಕಿಲೋಮೀಟ್ರ್ ಅಂತ, ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಇಷ್ಟು ಅಂತ ಫಿಕ್ಸ್ ಮಾಡಲಿ. ಎಲ್ಲ ರೀತಿ ನಮ್ಗೆ ಏನು ಸಮವಸ್ತ್ರ, ನಮ್ಗೊಂದು ಕಾಯ್ಕೆ ಸಮವಸ್ತ್ರ ಕೊಟ್ಟಿದೆ, ಅವ್ರಿಗೊಂದು ಸಮವಸ್ತ್ರ ಕೊಡಲಿ. ಇದಕ್ಕೋಸ್ಕರ ಕಾನೂನು ಸರಿಗೆ ಏನು ಸರ್ಕಾರ ಇವಾಗ ಹೈಕೋರ್ಟ್ ಹೇಳಿದೆಯಾ ಅವ್ರಿಗೆ ಕಾನೂನು ಸಲಹೆ ಕೊಟ್ಟಿದೆಯೋ ಅದೇ ರೀತಿ ತರಬೇಕು ಅನ್ನೋದು. ಅಲ್ಲೇವರೆಗೂ ಬೈಕ್ ಟ್ಯಾಕ್ಸಿ ನಿಲ್ಲಿಸಿ, ಕಾನೂನು ತರೋವರೆಗೂ ನಾವು ಬೈಕ್ ಟ್ಯಾಕ್ಸಿ ಯಾಕೆ ಓಡಿಸ್ತೀರಾ ನೀವು? ನಿಲ್ಲಿಸಿ, ಸ್ಟಾಪ್ ಮಾಡಿಸಿ. ಸೊ ನಿಮಗೆ ಅಂದರೆ ಈಗ ಬೈಕ್ ಟ್ಯಾಕ್ಸಿ ಬಗ್ಗೆ ನಿಮ್ಗೇನು ಆಕ್ಷೇಪಣೆ ಇಲ್ಲ, ಬಟ್ ಅವರಿಗೆ ಒಂದಿಷ್ಟು ರೂಲ್ಸ್ ತರಬೇಕು, ನಿಮ್ಗಿರುವಂಥ ರೂಲ್ಸ್ನೇ ಅವ್ರಿಗೂ ತರಬೇಕು. ಮೇಡಮ್, ಕಾನೂನು ವಿರುದ್ಧವಾಗಿದ್ದ ವಿರೋಧವಾಗಿ ಮಾಡೋ ಯಾವ ರೀತಿ ಪರ್ಮಿಷನ್ ಕೊಡ್ತಾರೆ ಮೇಡಮ್? ಏನು ಯಾರನ್ನ ಇವಾಗ ಒಂದು ಉದಾಹರಣೆ, ಕಳ್ತನ ಮಾಡೋ ಸರ್ಕಾರ ಕಳ್ತನ ಮಾಡೋರು ಅಂತ ಹೇಳ್ಕೊಡ್ಬೇಕಾ, ಕಳ್ತನ ಮಾಡಬಾರ್ದು ಅಂತ ಹೇಳ್ಕೊಡುತ್ತಾ? ಅದಕ್ಕೆ ಕಾನೂನು, ಸರ್ಕಾರ ಇರೋದ ಕಾನೂನು ಅಂತ ಏನಕ್ಕೆ ಮಾಡಿರೋ ನಮ್ಮ ದೇಶದಲ್ಲಿ? ಸಂವಿಧಾನ ಅಂತ ಮಾಡಿರೋದು. ಇಂತಿಂಥ ಕಾಯ್ದೆ, ಕೇಂದ್ರ ಸರ್ಕಾರ ಮೋಟಾರ್ ಕಾಯ್ದೆ ಏನೇನು ಹೇಳುತ್ತೆ, ಆ ಕಾನೂನು ಜಾರಿಗೆ ಇರಬೇಕು. ಸಾರಿಗೆ ಇಲಾಖೆ, ಆ ಸಾರಿಗೆ ಇಲಾಖೆ ಏನು ಕಾನೂನು ಚೌಕಟ್ಟಿದೆಯೋ ಆ ಚೌಕಟ್ಟಲ್ಲಿ ನಾವು ಬದುಕಬೇಕು. ಅದಕ್ಕೋಸ್ಕರ ಸಾರಿಗೆ ಇಲಾಖೆ ಅಂತ ಹೇಳೋದು. ವೈಟ್ ಬೋರ್ಡ್ಗೂ ಎಲ್ಲೋ ಬೋರ್ಡ್ಗೂ ಅದೇ ವ್ಯತ್ಯಾಸ ಅಲ್ವಾ? ನಾವು ಸಾರಿಗೆ ಏನು ಹೇಳಿತ್ತೋ, ಕಾನೂನು ಏನು ಹೇಳುತ್ತೋ ಅದೇ ರೀತಿ ಬದುಕಿ ನೀವು ಅಂತ ಹೇಳ್ತಿರೋದು. ಎಸ್ ಸರ್. ಇನ್ನು ಈಗ ಇನ್ನೊಂದು ಕಡೆ, ಈಗ ಎಷ್ಟೋ ಜನ ಯುವಕರಿಗೆ, ಈಗ ನೀವು ಹೇಳ್ತಿದ್ದೀರಾ ಬೈಕ್ ಟ್ಯಾಕ್ಸಿ ಬೇಡ, ಅದು ಕಾನೂನು ಬಾಹಿರ ಅಂತ, ಆದರೆ ಎಷ್ಟೋ ಜನ ಯುವಕರು ಇದರಿಂದ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ. ಅಂದರೆ ಬೆಂಗಳೂರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಈಗ ಬೈಕ್ ಟ್ಯಾಕ್ಸಿನ ಓಡಿಸ್ತಾ ಇದ್ದಾರೆ, ಅದರಿಂದ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಎಲ್ಲೊಂದು ಕಡೆ ಅವ್ರಿಗೂ ಒಂದು ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗ ಸಿಕ್ತಂಗೆ ಆಗುತ್ತಲ್ವಾ ಮೇಡಮ್? ಈಗ ಒಂದು ತಲೆ ಹೊಡೆಯೋದು, ಒಂದು ತಲೆ ಹಿಡಿಯೋದು ಅಂತಿದೆ ಅಲ್ವಾ? ಏನೇ ಮಾಡಿದ್ರು ನಾವು ನ್ಯಾಯಬದ್ಧವಾಗಿ ದುಡಿಬೇಕು. ನೀವು ಅಕ್ರಮವಾಗಿ ಕಳ್ತನ ಮಾಡಿ ಜೀವನ ಮಾಡ್ತೀನಿ ಅಂದರೆ ಅರ್ಥ ಏನಿದೆ ಮೇಡಮ್? ಜೀವನ ಮಾಡ್ಬೇಕು, ನಾವು ಜೀವನ ಕಟ್ಕೋಬೇಕು, ನಾವು ಹೆಂಡತಿ ಮಕ್ಕಳು ಸಾಕಬೇಕು, ನಮಗೂ ಒಂದು ಜೀವನ ಅನ್ನೋದಿದೆ. ಅದನ್ನ ಕಟ್ಕೋಬೇಕು ಅಂದರೆ ಯಾವ ರೀತಿ ಕಟ್ಕೋಬೇಕು? ನಾವು ತಲೆ ಹೊಡೆದು ಕಟ್ಕೋಬೇಕಾ? ಏನಿದೆ ಇವಾಗ ಇಲ್ಲಿ ಸಮಾಜದಲ್ಲಿ ಕಾನೂನು ಏನಿದೆ, ಅಂಬೇಡ್ಕರ್ ಅವರು ಏನು ಸಂವಿಧಾನ ತಂದಿದ್ದಾರೆ ಅದ್ರ ಪ್ರಕಾರ ನಾವು ಜೀವನ ಮಾಡಬೇಕು. ನಮ್ಮ ಇಷ್ಟ ಬಂದಂಗೆ ನಾವು ಜೀವನ ಮಾಡೋಕ್ಕಾಗುತ್ತಾ? ಸಂಪಾದನೆ ಮಾಡಬೇಕು, ಒಳ್ಳೆ ದಾರಿಯಲ್ಲಿ ಮಾಡಬೇಕು. ಕಳೆದಾರಿಲಿ ಮಾಡ್ತೀನಿ ಅಂದರೆ ಇವಾಗ ಮಾಡ್ತಾ ಇರುವಂಥದ್ದು ಬೈಕ್ ಟ್ಯಾಕ್ಸಿ ಕಳೆದಾರಿಲಿ, ಅದನ್ನು ನ್ಯಾಯವಾದ ದಾರಿಲಿ ಇವ್ರು ಮಾಡ್ತಾ ಇಲ್ಲ. ಈಗ ಯುವಕರಿಗೆ ಇದೆ, ಯುವಕರಿಗೆ ಏನು ನಾನು ಹೇಳ್ದಾಗೆ ಅವ್ರಿಗೆ ಏನಿದ್ರು ಅವ್ರಿಗೆ ಸಾಯಂಕಾಲದ ಖರ್ಚಿಗೆ ಏನು ಬೇಕು ಅದನ್ನ ಮಾಡ್ಕೊತಾ ಇದ್ದಾರೆ. ಅವ್ರ ಡ್ಯೂಟಿ ಏನಿದೆ ಮಾಡ್ಕೊತಾರೆ, ಇಲ್ಲ ಕಾಲೇಜ್ಗೆ ಹೋಗ್ತಾರೆ. ಇವ್ರು ಸಾಯಂಕಾಲಕ್ಕೆ ಏನು ಬೇಕು, ಎಣ್ಣೆಗೆ ಬೇಕೋ, ಡ್ರಗ್ಸ್ ಗಾಂಜಾಗೆ ಬೇಕು. ಅಂದ್ರೆ ಸರ್, ಇವಾಗ ಆ ಯುವಕರ ಜೊತೆ ನೀವು ಹೋರಾಟ ಮಾಡೋದಕ್ಕಿಂತ ರ್ಯಾಪಿಡೋ ಕಂಪ್ನಿ ಜೊತೆ ನೀವು ಮಾಡ್ಬೋದು. ಯಾಕಂದ್ರೆ ಅವರೇ ಅಲ್ವಾ ಈ ಒಂದು ಆಪ್ಷನ್ನ ಕೊಟ್ಟಿರೋದು. ಸೊ ಇದು ನೇರ ಹೊಣೆ ಅವರೇ ಆಗ್ತಾರಲ್ವಾ, ಹೇಗೆ ಮೇಡಮ್? ಅವರು ಹೊಣೆ ಆಗ್ತಾರೆ ಅಂದರೆ ಈಗ ಸರ್ಕಾರ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಏನು ಇವಾಗ ಅಲ್ಲಿ ಇಲ್ಲಿಗಾಗಿ ಅಕ್ರಮವಾಗಿ ನಡೆಸ್ತಾ ಇದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಏನು ತಗೋತಲ್ಲ ಸರ್ಕಾರ? ನಾವು ಈಗ ಸರ್ಕಾರದ ಮೇಲೂ ಕೂಡ ಇದು ಮಾಡ್ತಾ ಇದ್ವಿ. ಈಗ ಅವ್ರಿಗೂ ಕೂಡ ಬೈಕ್ವರೆಗೂ ಕೂಡ ನಾವು ತಿಳುವಳಿಕೆ ಹೇಳಿದ್ವಿ, ನೋಡಪ್ಪ ಇದು ಈಗ ಆಕ್ಸಿಡೆಂಟ್ ಆದರೆ ನಿಮ್ಮ ತಲೆಗೆ ಬರುತ್ತೆ, ನೀವು ಅದು ಕ್ಲೈಮ್ ಆಗಲ್ಲ. ನಿಮ್ಮ ವೈಟ್ ಬೋರ್ಡ್ನಲ್ಲಿ ಬಾಡಿಗೆ ಹೊಡೆದ್ರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಲ್ಲ ಅಲ್ವಾ? ಹೆಂಗ್ ಮಾಡ್ತಾರೆ? ಈಗ ನಮ್ದಾರ ವಾಣಿಜ್ಯ ಬಳಕೆ, ಈಗ ನಮ್ಗೆ ಇನ್ಸೂರೆನ್ಸ್ ಇದೆ, ನಮ್ಮದು ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ. ವೈಟ್ ಬೋರ್ಡ್ನಲ್ಲಿ ನೀನು ಅಕ್ರಮವಾಗಿ ಬಾಡಿಗೆ ಹೊಡೆದ್ರೆ ನಿನ್ಗೆ ಇನ್ಸೂರೆನ್ಸ್ ಎಲ್ಲಿ ಕ್ಲೈಮ್ ಆಗುತ್ತೆ? ಇವೆಲ್ಲ ನಾವು ಆಗ ತಿಳುವಳಿಕೆ ಹೇಳ್ಕೊಡ್ತಾ ಇದ್ವಿ ಸ್ಟಾರ್ಟಿಂಗಲ್ಲಿ. ಆದರೆ ಈಗ ಇವರೆಲ್ಲ ಏನು ಮಾಡಿದ್ರು, ಮಾತಾಡ್ತಿರು ಹೋಗಿ ಕಂಪ್ಲೇಂಟ್ ಕೊಡೋದು, ಕೇಸ್ ಮಾಡೋದು, ಇದನ್ನ ಮಾಡ್ಕೊಂಡು ಬಂದರು. ಇಲ್ಲಿ ಈ ಪೊಲೀಸ್ ಇಲಾಖೆ ಕೂಡ ಏನಾಗುತ್ತೆ, ಈಗ ಒಂದಾಗ ಅವ್ರಿಗೂ ಕೂಡ ಹೇಳ್ಬೋದಾಗಿತ್ತು, ನೋಡಪ್ಪ ಇದು ವೈಟ್ ಬೋರ್ಡು, ನೀವು ದುಡಿಮೆ ಮಾಡೋಕೆ ಇದಲ್ಲ, ನಿಮ್ಗೆ ಸ್ವಂತ ಕೊಟ್ಟಿರುವಂಥದ್ದು, ನೀವು ಹೊಡೆಯೋಂಗಿಲ್ಲ ಅಂತ ಅವ್ರು ಹೇಳ್ಬಿಟ್ಟಿದ್ರೆ ಸ್ವಲ್ಪ ಆಟೋಮೆಟಿಕ್ ಇನ್ನೂ ಸ್ವಲ್ಪ ಕಮ್ಮಿ ಆಗೋದು. ಇವ್ರು ಏನು ಮಾಡೋದು, ನಾವು ಕೇಳೋದು ನೀವು ಯಾಕೆ ಕೇಳೋದು, ನೀವು ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತ ಹೇಳಿದಾಗ ಅವ್ರ ಮುಂದೆ ಹೇಳಿದಾಗ ಅವ್ರು ಇನ್ನೂ ರಾಜರೋಸಾಗಿ ಡ್ಯೂಟಿ ಮಾಡೋಕೆ ಇದು ಮಾಡಿದ್ರು. ಇವೆಲ್ಲ ಸಾರಿಗೆ ಇಲಾಖೆ, ಸರ್ಕಾರ ನೇರ ಕಾರಣ ಮೇಡಮ್. ಎಸ್ ಸರ್. ಇನ್ನೊಂದು ಕಡೆ, ಈಗ ಆಟೋದಲ್ಲಿ ಅಥವಾ ಕ್ಯಾಬಲ್ಲಿ ಏನೆಲ್ಲ ಸೇಫ್ಟಿ ಮೆಷರ್ಸ್ ಇರುತ್ತೆ ಸರ್? ಈಗ ಹೆಣ್ಮಕ್ಳು ಓಡಾಡ್ತಿರ್ತಾರೆ, ಸೊ ಆಟೋ ಅಥವಾ ಕ್ಯಾಬ್ಗಳಲ್ಲಿ ಏನೆಲ್ಲ ಸೇಫ್ಟಿ ಇರುತ್ತೆ ಅಂತ? ಮೇಡಮ್, ಇದು 100ಕ್ಕೆ 200 ಭಾಗ ಸೇಫ್ಟಿನ ಮೇಡಮ್. ಯಾಕೆಂದ್ರೆ ನೀವು 70 ವರ್ಷದ ಇತಿಹಾಸ ಪುಟಗಳನ್ನ ತೆಗೀರಿ, ಆಟೋದಲ್ಲಿ ಯಾವುದೋ ಒಂದು ಬೆರಳೆಣಿಕೆ ಎಷ್ಟು ಮಾತ್ರ, ಅಂದರೆ ಪ್ರಯಾಣಿಕರಿಂದ ಏನಾದರೂ ಸಮಸ್ಯೆ ಆದಾಗ ನಾವು ರಿಯಾಕ್ಟ್ ಮಾಡ್ತೀವಿ ಅಂತ ಬಿಟ್ಟರೆ ನಾವು ನಮ್ಮನೆ ಹೆಣ್ಣು ಮಕ್ಕಳು ಅಂತಲೇ ಕರ್ಕೊಂಡೋಗಿ ಸೇಫ್ಟಿಯಾಗಿ ಬಿಡೋದು. ಯಾಕೆಂದ್ರೆ ನಮ್ಮನ್ನು ನಂಬಿ ಅಂತ ಆಟೋದಲ್ಲಿ ಕೂತ್ಕೊಳ್ಳೋವಂಥದ್ದು. ನಾವೀಗ ಅವ್ರ ಮನೆವರೆಗೂ ಕೂಡ ಸೇಫ್ಟಿಯಾಗಿ ಎಷ್ಟೊತ್ತರ ಆಗಲಿ, 1 ಗಂಟೆ ರಾತ್ರಿ ಆಗಲಿ, 2 ಗಂಟೆ ರಾತ್ರಿ ಆಗಲಿ ತಗೊಂಡೋಗಿ ಬಿಡ್ತೀವಿ. ಯಾಕೆಂದ್ರೆ ನಂಬಿಕೆ, ಆ ರೀತಿ ನಂಬಿಕೆ ಇದೆ ಅವರಿಗೆ, ಪ್ರಯಾಣಿಕರಿಗೆ. ಅದೇ ರೀತಿ ನಾವು ತಗೊಂಡೋಗಿ ಬಿಡ್ತಾ ಇದ್ದೀವಿ. ಅಂದರೆ ನೀವು ತೆಗೀರಿ, ಈಗ 70 ವರ್ಷದಿಂದ ಇಲ್ಲಿವರೆಗೂ ನೀವು ಇತಿಹಾಸ ತೆಗೀರಿ. ಅದೇ ಇವಾಗ ಏನು ಬೈಕ್ ಟ್ಯಾಕ್ಸಿ ಬಂದಿದೆ ಈಗ 6-7 ವರ್ಷದಿಂದ, ಆ ಬೈಕ್ ಟ್ಯಾಕ್ಸಿನೂ ತೆಗೀರಿ. ಎಷ್ಟು ಅತ್ಯಾಚಾರಗಳಾಗಿದೆ, ಎಷ್ಟು ಆಕ್ಸಿಡೆಂಟ್ ಆಗಿದೆ, ಎಷ್ಟು ಜನ ಡೆತ್ ಆಗಿದ್ದಾರೆ ಅಂತ. ಇವಾಗ ಆಕ್ಸಿಡೆಂಟ್ ಆಗಿದೆಯಲ್ವಾ ಬೈಕ್ ಟ್ಯಾಕ್ಸಿಯಿಂದ, ಎಷ್ಟು ಜನಕ್ಕೆ ಪರಿಹಾರ ಬಂದಿದೆ
ಇವತ್ತು ಈಗ ಏನೀಗ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಾರೆ, ಈಗ ಆಕ್ಸಿಡೆಂಟ್ ಆಗಿದೆ ತುಂಬ ನಿಮಗೆ ಗೊತ್ತಿದೆ, ಎಲ್ಲ ಬಿಡದಲ್ಲಿ ನೀವೇ ಆಗ್ತಿದ್ದಾರೆ. ಈಗ ಎಷ್ಟು ಆಗಿದೆ ತೋರಿಸಿ ಮೇಡಮ್, ಲೆಕ್ಕ ಕೊಡಿ ಮೇಡಮ್. ಅವರಿಂದ ಏನು ಕ್ಲೈಮ್ ಆಗಿದೆ, ಎಷ್ಟು ಜನಕ್ಕೆ ಆಗಿದೆ? ಯಾರಿಗೂ ಆಗಿಲ್ಲ. ಅದಾಗಕ್ಕೋ ಈಗ ಕೊಡೋದು ಇಲ್ಲ. ಹೆಂಗೆ ಕೊಡ್ತಾರೆ ಇನ್ಸೂರೆನ್ಸು? ನಿನ್ನ ವೈಯಕ್ತಿಕವಾಗಿ ನೀವು ಕರ್ಕೊಂಡು ಹೋಗಿ ಮಾಡಿದ್ರೆ ನಾವಣೇನಾ ಅಂತ ಹೇಳ್ತಾರೆ. ಈಗ ಪಾಪ ಅವರು ಬೈಕಲ್ಲಿ ಓಡಾಡೋಂಥವ್ರು ಪ್ರಯಾಣಿಕರ ಕಥೆ ಏನಾಗಿದೆ ಇವತ್ತು? ಹಾಸಿಗೆ ಹಿಡಿದು ಮನೇಲಿ ಮಲಗಿದ್ದಾರೆ. ಎಸ್. ಇನ್ನು ಹೇಮಂತ್ ಸರ್, ಈಗ ಮುಂದಿನ ನಡೆ ಏನು ಸರ್? ಈಗ ಒಂದು ಕೋರ್ಟ್ ಆದೇಶ ಕೊಟ್ಟಿದೆ, ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಕೂಡ ನೀವು ಹೇಳಿದ್ರಿ. ಸೊ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮೇಡಮ್, ನಾವಿವಾಗ ಹೋರಾಟ ನಾವು ಪೀಸ್ ಆಟೋ ಸಂಘಟನೆ ಕಡೆಯಿಂದ ನಮ್ಮ ರಾಜ್ಯಾಧ್ಯಕ್ಷ ರಘುನಾರಾಯಣ ನೇತೃತ್ವದಲ್ಲಿ ಫೆಬ್ರವರಿ 12ನೇ ತಾರೀಕು ಉಪವಾಸ ಸತ್ಯಾಗ್ರಹ ಇಟ್ಕೊಂಡಿದ್ದೀವಿ. ಅದಕ್ಕೂ ಏನೋ ಸ್ಪಂದಿಸ್ಲಿಲ್ಲ ಅಂತಂದೆ ನಮ್ಮ ಇವರು ಒಕ್ಕೂಟದಲ್ಲಿ ನಮ್ಮ ವಕೀಲ್ ಸರ್ ಈ ನಟರಾಜ್ ಶರ್ಮಾ ಸಾರು ಅವ್ರದ್ದು ಕಾನೂನು ತಜ್ಞರು ಅವ್ರೇನು ಸಲಹೆ ಮೇರೆಗೆ ಅವ್ರೇನು ತೀರ್ಮಾನ ತಗೊಳ್ಳೋದು ನಮ್ಮೆಲ್ಲ ಸಂಘಟನೆ ಒಂದು ಬೆಂಬಲ ಕೊಡ್ತೀವಿ. ಎಸ್ ಸರ್. ಇನ್ನು ರಾಮೇಗೌಡ ಸರ್, ಈಗ ಇನ್ಶೂರೆನ್ಸ್ ಬಗ್ಗೆ ನಾವು ಹೇಳ್ತಾ ಇದ್ವಿ, ಈಗ ಬೈಕ್ಗಳಲ್ಲಿ ಏನು ಅದು ಕ್ಲೇಮ್ ಆಗಲ್ಲ, ವಿಮೆ ಇಲ್ಲ ಅಂತೆಲ್ಲ. ಸೊ ಈಗ ಆಟೋ ಅಂತ ಬಂದರೆ ಅಕಸ್ಮಾತ್ ಏನಾದ್ರು ಆಕ್ಸಿಡೆಂಟ್ ಮಾಡಿದಾಗ ಏನು ಪರಿಹಾರ ಸಿಗುತ್ತೆ, ಯಾವ ರೀತಿ ಅದು ಕ್ಲೇಮ್ ಆಗುತ್ತೆ, ಹೇಗೆ? ಇವಾಗ ಅದು ಏನು ಇನ್ಸೂರೆನ್ಸ್ ಒಂದು ವಾಣಿಜ್ಯ ಬಳಕೆದು ಏನು ಇನ್ಸೂರೆನ್ಸ್ ಇದೆ, ಈಗ ಅದು ಈಗ 15 ಲಕ್ಷ 20 ಲಕ್ಷದವರೆಗೂ ಕೂಡ ಇದೆ, ಅದು ಕ್ಲೈಮ್ ಆಗುತ್ತೆ. ಈಗ ಪ್ರಯಾಣಿಕರಿಗೂ ಇರುತ್ತೆ, ಈಗ ಡ್ರೈವರ್ಗೂ ಇರುತ್ತೆ, ಮತ್ತು ಆಟೋ ಡ್ಯಾಮೇಜ್ ಆದರೂ ಕೂಡ ಇರುತ್ತೆ. ಸೊ ಹಾಗಾಗಿ ಕ್ಲೇಮ್ ಆಗುತ್ತೆ, ಬಟ್ ಇದರಲ್ಲಿ ಏನೂ ಇರಲ್ಲ. ಮತ್ತೆ ವೈಟ್ ಬೋರ್ಡಲ್ಲಿ ಮಾಡ್ತಾರೋ ಅಕ್ರಮವಾಗಿ ಮಾಡ್ತಾರುವಂಥದ್ದು ಅದು ಕ್ಲೈಮ್ ಆಗಲ್ಲ. ಮತ್ತೆ ಸರ್, ಈಗ ಬೈಕ್ ಟ್ಯಾಕ್ಸಿ ಅಂತಂದ್ರೆ ಅದಕ್ಕೆ ಈಗ ಪರವಾನಗಿ ಎಲ್ಲಿಂದ ಬರುತ್ತೆ, ಹೇಗೆ ಸಿಗುತ್ತೆ ಅದಕ್ಕೆ ಅಂತ? ಈಗ ಸಾರಿಗೆ ಇಲಾಖೆ ಇದೆಯಲ್ಲ, ಈಗ ನಮಗೆ ಕೊಡ್ತಾರೆ. ಈಗ ಮೋಟರ್ ವೆಹಿಕಲ್ ಏನು ಬರುತ್ತೆ, ಈಗ ನಮಗೆ ಬಂದಂಗೆ ಅವ್ರಿಗೂ ಬರೋವಂಥದ್ದು. ವಾಣಿಜ್ಯ ಬಳಕೆಗೆ ಏನಿದೆ ಈ ಸೇಮ್ ನಮ್ದು ಏನು ಕಾನೂನಿದೆ ಅವ್ರಿಗೂ ಅದೇ ಕಾನೂನು. ಅವ್ರಿಗೇನು ಸಪ್ರೇಟ್ ಏನಾಗಲ್ಲ. ಸಪ್ರೇಟ್ ಹೆಂಗೆ ಮಾಡ್ತಾರೆ? ಈಗ ಅವ್ರಿಗೆ ಬರೀ ವೈಟ್ ಬೋರ್ಡ್ನಲ್ಲೇ ಬಾಡಿಗೆ ಹೊಡಿಬೇಕು ಅಂದರೆ ನಮಗೂ ಹಂಗೆ ಕೊಡಬೇಕು. ಸೊ ಲೈಸೆನ್ಸ್ ಎಲ್ಲ ಅವರು ಸಾರಿಗೆ ಇಲಾಖೆ ಕಡೆಯಿಂದನೇ ಬರುತ್ತೆ ಬೈಕ್ ಟ್ಯಾಕ್ಸಿ ಅವರಿಗೆ, ಹೇಗೆ? ಪರ್ಮಿಟ್ ಎಲ್ಲ ಕೊಡಬೇಕು ಮೇಡಮ್, ಪರ್ಮಿಟ್ ಕೊಡಬೇಕು, FC ಮಾಡಿಸ್ಬೇಕು, ಅದೆಲ್ಲ ಸರ್ಕಾರ ಸಾರಿಗೆ ಇಲಾಖೆಯಿಂದನೇ ಬರಬೇಕು. ಅದು ಮಾಡಲಿಲ್ಲ ಅಂದರೆ ಇವಾಗ ಏನು ಡ್ಯೂಟಿ ಮಾಡ್ತಾರೆ ಹಂಗೆ ಮಾಡಬೇಕು ಅಂದರೆ ನಮಗೂ ವೈಟ್ ಬೋರ್ಡ್ನಲ್ಲೇ ಮಾಡ್ಕೊಳ್ಳಿ, ನಾವು ಡ್ಯೂಟಿ ಮಾಡ್ತೀವಿ. ನಾವೇನಕ್ಕೆ ಟ್ಯಾಕ್ಸ್ ಇದು ಪರ್ಮಿಟ್ ತಗೋಬೇಕು, ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಮಾಡಬೇಕು. ಇನ್ನೊಂದ್ಸರಿ ಈಗ ಆಟೋ ಚಾಲಕರ ಮಧ್ಯೆನೇ ಒಗ್ಗಟ್ಟಿಲ್ವಾ, ಹೇಗೆ ಅಂತ? ಯಾಕಂದ್ರೆ ಯಾಕೆ ಸರ್ಕಾರ ನಿಮ್ಮ ಮಾತುಗಳನ್ನ ಅಥವಾ ಬೇಡಿಕೆಗಳನ್ನ ಕೇಳ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಒಗ್ಗಟ್ಟೇನಿಲ್ಲ ಮೇಡಮ್, ಒಗ್ಗಟ್ಟು ಎಲ್ಲ ಇದೆ. ಬಟ್ ಇದು ನಾನು ಹೇಳ್ದೆ ನಿಮ್ಗೆ ಆಲ್ರೆಡಿ, ಇದು ದುಡ್ಡಿನ ಮುಂದೆ ಏನಿಲ್ಲ ಮೇಡಮ್. ಚಾಲಕರ ಹತ್ರ ದುಡ್ಡಿಲ್ಲ. ಈಗ ನಾವು ಕೋರ್ಟ್ಗೆ ಹೋಗ್ಬೇಕು, ನಾವು ದುಡ್ಡು ಬೇಕು ಲಕ್ಷಾಂತರ ರೂಪಾಯಿ. ಇವತ್ತು ದುಡ್ಡು ಇರುವವರೆಗೇನೆ ಆಗಿರೋದು. ಈಗ ನಾನು ಹೇಳ್ದಂಗೆ ಹಣ ಗೆದ್ದಿದೆ, ನ್ಯಾಯ ಸೋತಿದೆ ಅಂತ ಹೇಳಿದ್ನಲ್ಲ, ಇದೇ ಕಾನ್ಸೆಪ್ಟ್ ಮೇಡಮ್. ಚಾಲಕರು ಒಗ್ಗಟ್ಟಿದೆ, ಬಟ್ ಸರ್ಕಾರ ನಾವೇನು ಈಗ ಹೋಗಿ ನಾವು ಹಿಂಗೆ ಇಕ್ಕೋಕ್ಕಾಗಲ್ಲ. ಅವ್ರಿಗೆ ಇರುವಂಥ ಕಡೆ ವಾಲುತ್ತೆ ಅಷ್ಟೇ. ಸೊ ಈಗ ಸರ್, ನಿಮ್ಮ ಪ್ರಕಾರ ಈಗ ಅವ್ರು ಹೇಳಿದ್ರು ಅವ್ರು ನೆಕ್ಸ್ಟ್ ಏನು ಹೋರಾಟ ಮಾಡಬೇಕು ಅಂತ, ನೀವು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮೇಡಮ್, ನಾವು ಕೂಡ ನಾಳೆಗೆಲ್ಲ ನಮ್ಮ ಸಾರಥಿ ಸೇನೆ ಸಂಘಟನೆಯಿಂದ ನಾಳೆಗೆ ನಾವು ಕೂಡ ಕರೆದಿದ್ದೀವಿ ಎಲ್ಲ ನಮ್ಮ ಸದಸ್ಯರುಗಳನ್ನ. ಅಲ್ಲಿ ಏನು ನಾವು ಚರ್ಚೆ ಮಾಡಿ ಏನು ಮಾಡಬೇಕು ಮುಂದಿನ ನಡೆನ ನಾವು ತಿಳಿಸಿ ನಾವು ಮುಂದಕ್ಕೆ ಹೋರಾಟ ನಾವು ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಹಕ್ಕನ್ನ ನಾವು ಪಡ್ಕೋಬೇಕು. ಯಾಕೆಂದರೆ ಇದರಲ್ಲಂತೂ ನ್ಯಾಯ ಸಿಗಲಿಲ್ಲ ನಮಗೆ. ಅಟ್ಲೀಸ್ಟ್ ಹೋರಾಟದಲ್ಲಾದರೂ ನ್ಯಾಯ ಸಿಗುತ್ತಾ ನೋಡ್ಬೇಕು. ಎಸ್. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಲಾಯರ್ ಕೂಡ ಜಾಯ್ನ್ ಆಗಿದ್ದಾರೆ. ಎಸ್ ನಟರಾಜ್ ಶರ್ಮಾ ಅವರು, ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಸರ್ಕಾರ ಅಥವಾ ಹೈಕೋರ್ಟ್ ಕಡೆಯಿಂದ ಒಂದು ಆದೇಶ ಬಂದಿದೆ. ಸೊ ಈ ಆದೇಶದ ಬಗ್ಗೆ ಮೊದಲು ಏನು ಹೇಳ್ತೀರಾ ಸರ್ ನೀವು? ಇದು ನ್ಯಾಯಾಲಯದ ಆದೇಶ. ಪ್ರತಿಯೊಬ್ಬರೂ ತಲೆ ಬಾಗಲೇಬೇಕು. ತಲೆ ಬಾಗುತ್ತೀವಿ. ಹಾಗೆ ವಿನಯಪೂರ್ವಕವಾಗಿ ಈ ಒಂದು ಆದೇಶವನ್ನು ಧಿಕ್ಕರಿಸ್ತೀವಿ ಕೂಡ. ಕಳೆದ 2016ರಿಂದ ಹಲವು ಕೇಸುಗಳು ಬೈಕ್ ಟ್ಯಾಕ್ಸಿ ಅಥವಾ ರ್ಯಾಪಿಡೋ, ಓಲಾ ಈ ಕಂಪನಿಗಳು, ಉಬರು ಈ ಕಂಪನಿಗಳು ನಡೆಸ್ಕೊಳ್ತಾನೆ ಬಂದಿದೆ. ಎಲ್ಲ ಒಂದು ರೀತಿಯಲ್ಲಿ 2021ರಲ್ಲಿ ನಾನೇ ಎಂಟ್ರಿ ಆಗಿದ್ದು ಮೊದಲು ಇದಕ್ಕೆ. ಇವೆಲ್ಲ ಸತ್ತೋಗಿತ್ತು. 2016ರಿಂದ ಚಾಲಕರ ಪರ, ಆಟೋ ಚಾಲಕರ ಪರ ಯಾರೂ ಒಬ್ಬರು ಧ್ವನಿ ಎತ್ತಿರಲಿಲ್ಲ ನ್ಯಾಯಾಲಯದಲ್ಲಿ. 2021ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಈ ಕೋವಿಡಲ್ಲಿ ಚಾಲಕರು ಬಳದಂಥ ಕಷ್ಟಪಡ್ತಾ ಇದ್ದದ್ದನ್ನು ನೋಡಿ ನಾವೇನು ಮಾಡಿದ್ವಿ, ಇದಕ್ಕೆ ಯಾಕೆ ಒಂದು ನ್ಯಾಯಯುತವಾದಂಥ ಧ್ವನಿ ನಾವು ಗೂಡಿಸಬಾರ್ದು ಅಂತೇಳಿ 2021ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ವಕಾಲತ್ತನ್ನು ಹಾಕ್ಕೊಂಡ್ವಿ. ನಂತರ ನ್ಯಾಯಾಲಯ 2023ರಲ್ಲಿ ಏನು 23ರ ನಂತರ ನಮಗೆ ಏನು ನ್ಯಾಯಾಲಯ ಆದೇಶಗಳು ಬಂದಿತ್ತು ಎಲ್ಲ ನಮ್ಮ ಪರನೇ ಬಂದಿತ್ತು. ನಮ್ಮ ಪರ ಬರಲಿಲ್ಲ ಅಂತಲ್ಲ, ಅಂದರೆ ನಮ್ಮ ಪರ ಅಂತಂದರೆ ಖಾಸಗಿ ಸಾರಿಗೆ ಒಕ್ಕೂಟಗಳ ಪರ ಬರೋಕ್ಕೆ ಸ್ಟಾರ್ಟ್ ಆಯಿತು.
ಇವತ್ತು ಈ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಸಿಂಗಲ್ ಬೆಂಚಲ್ಲಿ ಕೂಡ ನಮ್ಮ ಕಡೆನೇ ಬಂದಿದೆ. ಹೌದು. ಈಗ ಏನು ದ್ವಿಸದಸ್ಯ ಪೀಠ ಇದೆ, ಈ ದ್ವಿಸದಸ್ಯ ಪೀಠದಲ್ಲಿ ಇವತ್ತು ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ಅನ್ಯಾಯ ಆಗಿದೆ, ಇದು ನ್ಯಾಯಾಲಯದಿಂದ ಆಯ್ತಾ ಅಥವಾ ಸ್ವಯಂಕೃತ ಅಪರಾಧನ ಅನ್ನೋದು ಕೂಡ ಇವತ್ತು ಚರ್ಚೆಗೆ ಒಳಪಡಬೇಕಾಗಿರ್ತಕ್ಕಂಥ. ಯಾಕಂದರೆ ಇಲ್ಲೆಲ್ಲ ನಮ್ಮ ಚಾಲಕರ ಅಧ್ಯಕ್ಷರುಗಳು ಕೂಳ್ತಿದ್ದಾರೆ. ಏಕಸದಸ್ಯ ಪೀಠ ಯಾವಾಗ ಇದು ನಮ್ಮ ಕಡೆ ಬಂತು, ಇಮಿಡಿಯೇಟ್ ಆಗಿ ನಾವು ನ್ಯಾಯಾಲಯದ ಮುಂದೆ ಒಂದು ಕೇವಿಯೇಟನ್ನು ಹಾಕ್ಕೋಬೇಕಾಗಿತ್ತು. ನಮ್ಮನ್ನು ದಯವಿಟ್ಟು ಈ ಆಜ್ಞೆಯಲ್ಲಿ ಈ ಒಂದು ಇದಕ್ಕೆ ಮುಂದಕ್ಕೆ ಅವರ ಅಪೀಲಿಗೆ ಬಂದಾಗ ನಮ್ಮನ್ನು ಗಣನೆಗೆ ತೆಗೆದುಕೊಂಡು ನೀವು ಇದಕ್ಕೆ ಮುಂದುವರಿಯುತ್ತೆ. ಆಗ ನೀವೊಂದು ಮಾತು ಕೇಳ್ತಾ ಇದ್ರಿ, ನಿಮ್ಮ ಚಾಲಕ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲದೆ ಇರೋದು ಇದಕ್ಕೆ. ಖಂಡಿತ ಅದನ್ನು ಒಪ್ಕೊಳ್ಳೇಬೇಕು ಪ್ರತಿಯೊಬ್ಬರು. ಸುಳ್ಳು ಹೇಳೋದಕ್ಕೆ ನನಗೆ ಬರೋದಿಲ್ಲ. ಒಗ್ಗಟ್ಟಿಲ್ಲದೆ ಇರೋದಕ್ಕೆ ಇವತ್ತು ಈ ಕಾರಣ. ಇವತ್ತು ನಾನು ತಮ್ಮ ವಾಹಿನಿಯ ಮೂಲಕ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ಒಬ್ಬ ಬೈಕ್ ರೈಡರ್, ಆಫ್ಟರ್ ಆಲ್ ಒಬ್ಬ ಬೈಕ್ ರೈಡರ್, ಅನುಮತಿ ಇಲ್ಲ, ಕಾನೂನಿನ ಮಾನ್ಯತೆ ಇಲ್ಲ. ರಾಹುಲ್ ಗಾಂಧಿ ಅಂತ ವ್ಯಕ್ತಿಯನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಮಾಡ್ಬೇಕಾದ್ರೆ ಕ್ಯೂ ನಿಂತ್ಕೋಬೇಕು. ವಾರಗಳ ಗಟ್ಟಲೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗಲ್ಲ. ಹೌದು. ಭೇಟಿ ಮಾಡಿದ್ದಾರೆ ಅಂತಂತಂದ್ರೆ ಅವರಿಗೆ ಇದ್ದಂತ ಆ ವ್ಯಕ್ತಿಯ ಬೈಕ್ ರೈಡರ್ ಇಂದ ಇರ್ತಕ್ಕಂಥ ವ್ಯಕ್ತಿಗಳು ಯಾರು, ಯಾವ ಸಂಘಟನೆಗಳಿಂದ ಅವರು ಸಪೋರ್ಟ್ ಬೆಂಬಲಕ್ಕೆ ನಿಂತಿದ್ರು, ಯಾವ MNC ಕಂಪನಿಗಳು ಇದಕ್ಕೆ ದುಡ್ಡುಗಳನ್ನು ಕೊಟ್ಟರು, ಹಣವನ್ನು ಸುರಿದ್ರು, ಎಲ್ಲ ಗೊತ್ತಾಗುತ್ತಿಲ್ಲ. ಅವರಿಗಿರೋ ಸಪೋರ್ಟ್ ಇವ್ರಿಗೆ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ನಮ್ಮ ದೃಷ್ಟಿಕೋನ ಬದಲಾಗಿದೆ, ಅವರ ದೃಷ್ಟಿಕೋನ ಒಂದೇ ಇದೆ. ಅವ್ರಿಗೆ ಹಣ ಕೊಟ್ಟರು, ಹಣದಿಂದ ಎಲ್ಲವನ್ನು ಪಡ್ಕೊಳ್ಳೋದಾಗಿದ್ದರೆ ಇಷ್ಟು ದಿನ ನಿಮ್ದು ಬೈಕ್ ಟ್ಯಾಕ್ಸಿಗಳದ್ದು ನಿಲ್ಬೇಕಾಗಿತ್ತ ಕೇಸು ಕೋರ್ಟಲ್ಲಿ? ಯಾವತ್ತೋ ಕೊಂಡ್ಕೊಂಡ್ರು ಅವರು. ಹೌದು. 2016ರಿಂದ ಬೈಕ್ ಟ್ಯಾಕ್ಸಿಗಳು, ರ್ಯಾಪಿಡೋ ಕಂಪನಿಗಳು, ಓಲಾ ಕಂಪನಿಗಳು ಕೇಸುಗಳು ನಡೆಸ್ಕೊಂಡೇ ಬಂದಿದೆ. ಯಾಕೆ? ಯಾವತ್ತೋ ಕೊಂಡ್ಕೊಂಡ್ಬಿಡ್ತಾ ಇದ್ರಲ್ಲ. ಸರ್ಕಾರದ ಮೇಲಾಗಲಿ ಸಾರಿಗೆ ಇಲಾಖೆ ಮೇಲಾಗಲಿ ಕಂಪ್ಲೀಟ್ ಗೂಬೆಯನ್ನು ಕೊಡಿಸೋವಂಥ ಕೆಲಸ ನಾವು ಮಾಡಬಾರ್ದು. ಸಾರಿಗೆ ಇಲಾಖೆ ಇವತ್ತು ಎಸ್ಪೆಷಲಿ ನಮ್ಮ AG ಅಡ್ವೊಕೇಟ್ ಜನರಲ್ ಅವರು ನೋಡಿ, ನಾನೊಬ್ಬ ವಕೀಲನಾಗಿ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಅವರು ನಿಷ್ಪಕ್ಷಪಾತವಾಗಿ ಒಂದು ಸರ್ಕಾರದ ಪರ, ಎಸ್ಪೆಷಲಿ ನಮ್ಮ ಚಾಲಕರ ಪರ ಎಷ್ಟು ಧ್ವನಿ ಎತ್ತಬೇಕಾಗಿತ್ತು ತನ್ನ ಸಂಪೂರ್ಣವಾದಂಥ ಎಫರ್ಟ್ಸನ್ನು ಹಾಕಿ ಮಾಡಿದ್ದಾರೆ. ಎಲ್ಲ ಒಂದು ರೀತಿಯಲ್ಲಿ ನಾವು ನ್ಯಾಯಾಲಯಕ್ಕೆ ಪರಿಪೂರ್ಣವಾದಂಥ ಮಾಹಿತಿ ಕೊಡುವಲ್ಲಿ ಎಡುವುದುವಾ? ಈ ಎಡವಲಿಕ್ಕೆ ನಾವೇನು ಕಾರಣ? ಯಾಕೆ ಕಾರಣ ಅಂತಂದ್ರೆ ಸರಿಯಾದ ಟೈಮ್ನಲ್ಲಿ ನಾವು ಈ ಅಪೀಲ್ ಹೋದಾಗ ನಮ್ಮ ಸಂಘಟನೆಗಳಲ್ಲಿ ಇರ್ತಕ್ಕಂಥ ಕೆಲವು ಸಂಘಟನೆಗಳು ವಕಾಲತ್ತನ್ನು ಕೂಡ ಸಹಿ ಮಾಡ್ಲಿಕ್ಕೆ ಬರಲಿಲ್ಲ. ಇವತ್ತು ದುಡ್ಡಿಲ್ಲ ಅಂದ್ರು. ಯಾರು ನಟರಾಜ್ ಶರ್ಮಾ ಅಡ್ವೊಕೇಟ್ಗೆ ₹1 ಕೊಟ್ಟಿದ್ದಾರೆ ಇವತ್ತು? ಇವ್ರು ಹೇಳಿ, ಯಾರು ಕೊಟ್ಟಿಲ್ಲ. ಯಾರ ಹತ್ರ ತೆಗೆದುಕೊಂಡು ಇಲ್ಲ, ಯಾರ ಹತ್ರ ಒಬ್ಬರ ಹತ್ರ ಕಾಫಿನೂ ಕುಡ್ದಿಲ್ಲ. ದುಡ್ಡು ತಗೊಳ್ದಿರ ಇವತ್ತು ವಕಾಲತ್ತು ಹಾಕಿದ್ವಿ. ಆ ವಕಾಲತ್ತಿಗೆ ಸಹಿ ಮಾಡಿ ಬನ್ನಿ ಅಂತ ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ನಾನು ತಂದ್ಕೊಟ್ರು. ಯಾಕೆಂದ್ರೆ ನಾನಲ್ಲಿ ಆಲ್ರೆಡಿ ಒಂದ್ಸರಿ ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟಿದ್ದೆ. ನಾವು ಹೋಗೋ ಅಷ್ಟೊತ್ತಿಗೆ ಲೇಟ್ ಆಯ್ತು. ಬೇರೆಯವರು ಅವ್ರದ್ದೆಲ್ಲ ಅಪ್ಲಿಕೇಶನ್ ಆಯ್ತು, ಅವ್ರದ್ದು WPಗಳು ಇದಾಯ್ತು. ನಾವು ಇಂಪ್ಲೀಡಿಂಗ್ ಹಾಕಿ ಅಂದ್ರೆ ಮಧ್ಯದಲ್ಲಿ ನಾವು ಅರ್ಜಿಯನ್ನ ಹಾಕೊಂಡು ನಾವು ನ್ಯಾಯಾಲಯದ ಮುಂದೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂತು. ನಮಗೆ ಸಿಕ್ಕಂತ ಕಾಲಾವಕಾಶ ಬಹಳ ಕೇವಲ 5 ರಿಂದ 10 ನಿಮಿಷ ಆರ್ಗ್ಯುಮೆಂಟ್ಸ್. ಅವ್ರಿಗೆ ಗಂಟೆಗಳ ಕೊಟ್ರು. ಯಾಕಂದ್ರೆ ಕಾನೂನು ಇರೋದೇ ಹಂಗೆ. ನಾವು ಇಂಪ್ಲೀಡಿಂಗ್ ಹೋದಾಗ ನಮ್ಮ ಒಂದು ಪರಿಮಿತಿ ಅನ್ನೋದು ಲಿಮಿಟೇಷನ್ಸ್ ಇರುತ್ತೆ. ನಾವು ಇಷ್ಟರಲ್ಲೇ ಇರಬೇಕು, ಅದಕ್ಕಿಂತ ಮುಂಚೆ ನಾವು ವಾದ ಮಾಡೋಂಗಿಲ್ಲ ಅನ್ನೋದು ಪರಿಸ್ಥಿತಿಯನ್ನ ಇವತ್ತು ದೂಡ್ಲಾಯ್ತು. ಕಾರಣ ಯಾರು? ನಾವೇ. ಸೊ ನಾವು ಸರಿಯಾದಂಥ ಸಮಯದಲ್ಲಿ ಹೋಗಿ ಅರ್ಜಿಗಳನ್ನು ಹಾಕ್ಕೊಂಡಿದ್ರೆ ಸರಿ. ಇವತ್ತು ನ್ಯಾಯಾಲಯದ ಆದೇಶಕ್ಕೆ ಬರ್ತೀನಿ. ಈ ಆದೇಶದಲ್ಲಿ ನಮಗೆ ಕೊಟ್ಟಂತ 5 ರಿಂದ 10 ನಿಮಿಷದ ಏನು ಟೈಮ್ ಇತ್ತು, ಆ 10 ನಿಮಿಷದಲ್ಲ ಮಾಡಿರ್ತಕ್ಕಂಥ ಸಬ್ಮಿಷನ್ ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ. ಎಸ್ ಸರ್, ಈ ಬಗ್ಗೆ ಮಾತಾಡೋಣ. ಇನ್ನು ವೀಕ್ಷಕರೇ, ಹೈಕೋರ್ಟ್ನಿಂದ ಬಂದಿರುವಂತಹ ತೀರ್ಪಿದು ಅಂದ್ರೆ ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದನ್ನ ಪ್ರಶ್ನಿಸಿ ಮುಂದಿನ ಹೆಜ್ಜೆ ಇಡಬಹುದಾ? ಈ ಬಗ್ಗೆ ಮಾತಾಡೋಣ. ನಟರಾಜ್ ಸರ್, ಇನ್ನು ಕೋರ್ಟ್ ತೀರ್ಪು ಕೊಟ್ಟಿದೆ. ಸೊ ಏನೆಲ್ಲ ಪಾಯಿಂಟ್ಸ್ಗಳನ್ನು ಉಲ್ಲೇಖಿಸಿ ಒಂದು ಆದೇಶವನ್ನು ನೀಡಿದೆ ಹೈಕೋರ್ಟ್ ಅಂತ? ಮೇಡಮ್, ಇದು ಮೋಟಾರ್ ವೆಹಿಕಲ್ ಅಮೆಂಡ್ಮೆಂಟ್ಸ್ ಏನು ಬಂದಿದೆ 2000
2025 2023 ಅಗ್ರಿಗೇಟರ್ ರೂಲ್ಸು ಇವನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಬೈಕ್ ಟ್ಯಾಕ್ಸಿಗೆ ಕೊಡ್ಬೋದಾ ಕೊಡಬಾರ್ದಾ ಅನ್ನೋಂಥ ಒಂದು ಆರ್ಗ್ಯುಮೆಂಟ್ಸ್ ನಡೆದಾಗ ಈಗ ಹೊಸದಾಗಿ ಬಂದಿರತಕ್ಕಂಥ ಒಂದು ಅಮೆಂಡ್ಮೆಂಟ್ ಇದೆ. ಅದರಲ್ಲಿ ಮೋಟಾರ್ ಸೈಕಲ್ ಮತ್ತು ಮೋಟಾರ್ ವೆಹಿಕಲ್, ಮೋಟಾರ್ ಸೈಕಲನ್ನು ಕೂಡ ಡೆಫಿನೇಷನ್ ಕೊಟ್ಟಿದ್ದಾರೆ, ಮೋಟಾರ್ ವೆಹಿಕಲನ್ನು ಕೂಡ ಡೆಫಿನೇಷನ್ ಕೊಟ್ಟಿದ್ದಾರೆ. ಈ ಮೋಟಾರ್ ವೆಹಿಕಲನ್ನೇ ಎಲ್ಲೋ ಒಂದು ರೀತಿಯಲ್ಲಿ ಮೋಟಾರ್ ಸೈಕಲನ್ನು ಮೋಟಾರ್ ಕ್ಯಾಬನ್ನು ಒಟ್ಟಿಗೆ ಮಾಡಿ ಮೂರನ್ನೂ ಗಣನೆಗೆ ತೆಗೆದುಕೊಂಡು ಮೋಟಾರ್ ಕ್ಯಾಬಲ್ಲಿ ಇರ್ತಕ್ಕಂಥ ಡೆಫಿನೇಷನ್ನ ಯಾಕೆ ಮೋಟಾರ್ ಸೈಕಲ್ಗೆ ಅಪ್ಲಿಕೇಬಲ್ ಮಾಡಬಾರ್ದು ಅನ್ನೋವಂಥ ಒಂದು ಇದನ್ನ ಗಣನೆಗೆ ತಗೊಂಡು ನ್ಯಾಯಾಲಯ ಏನು ಮಾಡಿದೆ ಅಂತಂದರೆ ಸೆಕ್ಷನ್ 2 ಸಬ್ ಕ್ಲಾಸ್ 25 ಅಡಿಯಲ್ಲೇ ಇದರ ಮೋಟಾರ್ ಕ್ಯಾಬ್ ಅಂದರೆ ಮೋಟಾರ್ ಕ್ಯಾಬ್ ಅಂದರೆ ಏನು ಅನ್ನೋಂಥ ಡೆಫಿನೇಷನಲ್ಲಿ ಏನು ಹೇಳುತ್ತೆ ಅಂತಂದರೆ ಯಾವುದೇ ಒಂದು ವಾಹನ 6ಕ್ಕಿಂತ ಹೆಚ್ಚಿನ ಪ್ರಯಾಣಿಕರನ್ನು ಹೊಂದದೇ ಇದ್ದರೆ ಅಂದರೆ ಪ್ರಯಾಣಿಕರನ್ನು ತೆಗೆದುಕೊಂಡು ಹೋದರೆ ಅದನ್ನು ಮೋಟಾರ್ ಕ್ಯಾಬ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದೆ. ಬಿಲೋ 6 ಪ್ಯಾಸೆಂಜರ್ಸ್ ಅಂತ. ಬಿಲೋ 6 ಪ್ಯಾಸೆಂಜರ್ಸ್ ಅಂತಂದ್ರೆ ಇವರ ವಾದ ಏನಿತ್ತು ಅಂತಂದ್ರೆ ಈವನ್ ಬೈಕಲ್ಲಿ ಕೂಡ ಬಿಲೋ 6 ಪ್ಯಾಸೆಂಜರ್ ಇದೆ, ಅದರಿಂದ 2 ಪ್ಯಾಸೆಂಜರ್ನ ಕನ್ಸಿಡರ್ ಮಾಡ್ಕೊಳ್ಳಿ, ಬೈಕನ್ನು ಕೂಡ ಮೋಟಾರ್ ಕ್ಯಾಬ್ ಅಂದರೆ ಮೋಟಾರ್ ಕಮರ್ಷಿಯಲ್ ವೆಹಿಕಲಲ್ಲಿ ನಮಗೆ ಸೇವೆ ಕೊಡಲಿಕ್ಕೆ ಅನುಮತಿ ಕೊಡಿ ಅನ್ನುವಂಥದ್ದು. ಇದು ಎಲ್ಲೋ ಒಂದು ರೀತಿಯಲ್ಲಿ ಜಾಣ ಕುರುಡು ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಗೊತ್ತಿದ್ದು ಕೂಡ ತಪ್ಪು ಮಾಡಿರುವಂಥ ಒಂದು ಪ್ರಕರಣ ಅಂತಲೇ ನಾವು ಹೇಳ್ಬೋದು. ಇದರಲ್ಲಿ ಎರರ್ಸ್ ತುಂಬ ಇದೆ. ಒಬ್ಬ ವಕೀಲನಾಗಿ ನಾನು ಹೇಳಬೇಕು ಅಂತಂತಂದ್ರೆ ಇದರಲ್ಲಿ ಬಹಳಷ್ಟು ನ್ಯೂನತೆಗಳಿದೆ. ಇದು ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಬೇಕಾದಂಥ ಎಲ್ಲ ಅರ್ಹತೆಯನ್ನು ಈ ಒಂದು ಆದೇಶ ಒಳಗೊಂಡಿದೆ. ಯಾಕೆ ಅಂತಂದರೆ ಈಗ ಈ ಆದೇಶದಲ್ಲಿ ಹೇಳ್ತಾರೆ ಏನು ಅಂತ ಹೇಳ್ತಾರೆ, ನೀವು ಬೈಕ್ ಟ್ಯಾಕ್ಸಿಗಳನ್ನು ಅನುಮತಿ ಕೊಡಿ ಓಡಿಸ್ಲಿಕ್ಕೆ ಅನ್ಬಿಡಿ. ಆದರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾನೆ ಇವಾಗ ಹಿಂದೆ, ನೀವು ಇವಾಗ ಹೊಸದಾಗಿ ಮಾಡುವಂಥ ಅಮೆಂಡ್ಮೆಂಟ್ಗೇನೋ ಓಕೆ, ಬಟ್ ಈಗ ಹಿಂದೆ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಗೆ ನೀವು ಬ್ಲಾಂಕೆಟ್ ಕವರಲ್ಲಿ ನೀವು ಅವರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆಯಾ ನ್ಯಾಯಾಲಯ ಅನ್ನೋಂಥದ್ದು ಈ ಇದರಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಅವ್ರು ತಪ್ಪು ಮಾಡಿರೋರಿಗೆ ಇವಾಗ ಹಿಂದೆ ಬೈಕ್ ಟ್ಯಾಕ್ಸಿನ ವೈಟ್ ಬೋರ್ಡಲ್ಲಿ ಓಡಿಸಿರೋರಿಗೆ ಏನು ಪನಿಷ್ಮೆಂಟ್, ಇವತ್ತು ಆ ಕಂಪನಿಗಳಿಗೆ ಏನು ಪನಿಷ್ಮೆಂಟು, ಟ್ಯಾಕ್ಸಿ ಚಾಲಕರಿಗೆ ಬಿಡಿ, ಬೈಕ್ ಓಡಿಸಿದಂಥ ಚಾಲಕರಿಗೆ ಬಿಟ್ಬಿಡಿ, ಆ ಕಂಪನಿಗಳಿಗೆ ಏನು ಪನಿಷ್ಮೆಂಟು ಎಲ್ಲೂ ಇದರಲ್ಲಿ ಇಲ್ಲ. ಎರಡನೇದಾಗಿ ಇವತ್ತು ಇವರೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಬೈಕ್ ಟ್ಯಾಕ್ಸಿಗಳನ್ನು ಇಲ್ಲೀಗಲ್ ಆಗಿ ನಾವು ಸೇವೆ ಕೊಡ್ತಾ ಇದ್ವಿ ಅಂತ. ಅಂದರೆ ವೈಟ್ ಬೋರ್ಡ್ ಅನ್ನೋದನ್ನ ಸೇವೆ ಕೊಡೋದು ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಇಲ್ಲ ಅಂದಾಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿಪಟ್ಟಂತೆ ಇವತ್ತು ಅವರೇ ಒಪ್ಕೊಂಡಿದಾರಲ್ವ, ನಾವೆಲ್ಲ ವೈಟ್ ಬೋರ್ಡಲ್ಲಿ ನಾವು ಕೊಡ್ತಾ ಇದ್ದೀವಿ ಸೇವೆಯನ್ನ ಅಂತ ಒಪ್ಕೊಂಡಿರೋವಾಗ ಅದಕ್ಕೇನು ಪನಿಷ್ಮೆಂಟು? ಹಾಗಾದ್ರೆ ಅವ್ರನ್ನ ಹಿಂಗೆ ಬಿಟ್ಬಿಡ್ತೀರಾ, ಒಬ್ಬ ಅಪರಾಧಿನ ಹಂಗೆ ಬಿಟ್ಟು ಕಳಿಸ್ಬಿಡ್ತೀರಾ ನೀವು ಅನ್ನೋದು ಒಂದು ಎರಡನೇ ಪಾಯಿಂಟ್ ಆಗುತ್ತೆ. ಮತ್ತು ಇವಾಗ ಹೇಳ್ತಾ ಇದ್ದಾರೆ ನೀವು ಅಂದರೆ ಈ ಒಂದು ಅನ್ಕ್ಲಿಯರ್ ಅಂತ ನಾವು ಹೇಳ್ತೀವಿ, ನಾಟ್ ಕ್ಲಿಯರ್ ಅಂತೇಳಿ ವೇಗ್ ಡಿಸಿಷನ್ ಬಂದಿದೆ ಅನ್ನೋದಕ್ಕೆ. ಯಾಕೆ ಅಂತಂದರೆ ಇಲ್ಲಿ ಇನ್ನೊಂದೇನು ಹೇಳುತ್ತೆ ಅಂತಂತಂದರೆ ಇವತ್ತು ಇನ್ನು ಮುಂದೆ ವೈಟ್ ಬೈಕ್ ಟ್ಯಾಕ್ಸಿಗಳು ಓಡಿಸ್ಬೋದಾ ಬೇಡವಾ ಅಥವಾ ಇವರ ಸೇವೆಯನ್ನು ಕಂಟಿನ್ಯೂ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ನಿರ್ದೇಶನ ಇಲ್ಲ. ಅದೇ ಒಂದು ಹೈಕೋರ್ಟ್ ಆಫ್ ಡೆಲ್ಲಿ ಒಂದು ನಿರ್ದೇಶನವನ್ನು ಕೊಟ್ಟಾಗ ಕ್ಲೀನಾಗಿ ಹೇಳಿತ್ತು. ಈವನ್ ಬಾಂಬೆ ಹೈಕೋರ್ಟ್ ಕೂಡ ಕ್ಲೀನಾಗಿ ಹೇಳಿತ್ತು. ಅರ್ಧ ಗಂಟೆ ಸಮಯವನ್ನು ಕೊಡ್ತು ಬಾಂಬೆ ಹೈಕೋರ್ಟು. ಫಸ್ಟ್ ಅರ್ಧ ಗಂಟೆಯಲ್ಲಿ ನಿಮ್ಮ ಈ ಬೈಕ್ ಟ್ಯಾಕ್ಸಿ ಆ್ಯಪ್ಗಳನ್ನು ಬಂದ್ ಮಾಡಿ ಆಮೇಲೆ ಕೋರ್ಟ್ ಹತ್ರಕ್ಕೆ ಬರಬೇಕು 2:30ಗೆ ನೀವು ಊಟದ ಸಮಯಕ್ಕೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿ ಕಳಿಸಿತ್ತು. ಯಾಕೆಂದ್ರೆ ನೀವೇ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಿ, ನಿಮ್ದು ವೈಟ್ ಬೋರ್ಡಲ್ಲಿ ನೀವು ಸೇವೆ ಕೊಡ್ತಾ ಇದ್ದೀರಿ ಅಂತ. ಎಲ್ಲೋ ಬೋರ್ಡಲ್ಲಿ ಇಲ್ಲದೇ ಇರೋ ಕಾರಣದಿಂದ ನೀವು ಮಾಡಿರೋ ತಪ್ಪನ್ನು ಅಡ್ಮಿಟ್ ಮಾಡ್ಕೊಂಡು ನೀವು ನನ್ನ ಮುಂದೆ ನಿಂತ್ಕೊಳ್ಳೋದಕ್ಕೆ ಎಷ್ಟು ಧೈರ್ಯ ಅನ್ನೋಂಥ ಒಂದು ಪ್ರಶ್ನೆಯನ್ನು ಅವತ್ತು ನ್ಯಾಯಾಲಯ ಮಾಡಿತ್ತು. ಆದರೆ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಇವತ್ತು ಎಲ್ಲೋ ಒಂದು ರೀತಿಯಲ್ಲಿ ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಅದೇ ಒಂದು ಆರ್ಡರ್ ಏನಾದರೂ ಇದ್ದಿದ್ದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಮ್ಮಿಡಿಯೇಟ್ ಆಗಿ ಎಲ್ಲ ವಾಹನಗಳನ್ನು ನೆನ್ನೆನೆ ಸ್ಟಾಪ್ ಆಗಬೇಕಾಗಿತ್ತು. ಆದರೆ ಆ ಒಂದು ವಿಷಯವನ್ನು ಪರಾಮರ್ಶೆಗೊಳಿಸದೆ ಆ ಒಂದು ವಿಷಯವನ್ನ ತೆಗೆದುಕೊಳ್ಳದೆ ಏನು ಮಾಡುತ್ತೆ ಅಂತಂತಂದ್ರೆ ನಾವು ವೈಟ್ ಬೋರ್ಡ ಎಲ್ಲೋ ಬೋರ್ಡ ಅನ್ನೋಂಥದ್ದನ್ನ ಇವಾಗ ನಾವು ಯಾವುದೇ ರೀತಿಯಾದಂಥ ಇದನ್ನ ಗಣನೆಗೆ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಡ್ತಾರೆ, ಮುಂದುವರಿತಾರೆ ಅವರು. ಸೊ ಆ ಮುಂದುವರೆದಂಥ ಜಡ್ಜ್ಮೆಂಟ್ ಅಲ್ಲಿ ಏನು ಹೇಳುತ್ತೆ ಅಂತಂತಂದ್ರೆ ಯಾವಾಗ ವೈಟ್ ಬೋರ್ಡ್ ಇವ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು, ಕನ್ವರ್ಷನ್ ಬಗ್ಗೆನೂ ಅಲ್ಲೆಲ್ಲೂ ಉಲ್ಲೇಖಗಳು ಇಲ್ಲ. ಆದರೆ ಇಲ್ಲಿ ಹೇಳೋದೇನು ಅಂದರೆ ಉಲ್ಲೇಖ ಈ ಜಡ್ಜ್ಮೆಂಟಲ್ಲಿ ಇರ್ತಕ್ಕಂಥದ್ದು ಯಾವುದೇ ವಾಹನ ಎಲ್ಲೋ ಬೋರ್ಡ್ ವೆಹಿಕಲ್ ವಾಹನ
ಎಲ್ಲೋ ವಾಹನದ ವ್ಯಕ್ತಿ ವಾಹನವನ್ನು ನಾನು ಎಲ್ಲೋ ಬೋರ್ಡಲ್ಲಿ ರಿಜಿಸ್ಟರ್ ಮಾಡ್ತೀನಿ ಅಂದರೆ ಅವನಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿದೆ. ಅಂದರೆ ಹಳೆ ವಾಹನವನ್ನು ನೀವು ಕನ್ವರ್ಟ್ ಮಾಡ್ತೀನಿ ಅಂತಂದರೆ ಕನ್ವರ್ಟ್ ಮಾಡೋದಕ್ಕೆ ಬಿಡಬೇಕಾ ಬೇಡವಾ ಅನ್ನೋಂಥದ್ದು ಇನ್ನೂ ಎಲ್ಲೂ ಅದಕ್ಕೆ ಕರೆಕ್ಟ್ ಆದಂಥ ನಿರ್ದೇಶನವನ್ನು ಕೊಟ್ಟಿಲ್ಲ. ಕನ್ವರ್ಷನ್ಗೆ ಅಲೋ ಮಾಡಬೇಕಾ ಬೇಡವಾ ಅನ್ನೋಂಥದ್ದು ಕೂಡ ಕೊಟ್ಟಿಲ್ಲ. ಎರಡನೇದು, ಇವತ್ತು ಹೊಸ ವಾಹನವನ್ನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಅನುಮತಿ ಮಾಡಿಕೊಡಿ. ಅವರು ಅಕಸ್ಮಾತ್ ಬೈಕ್ ಟ್ಯಾಕ್ಸಿ ಅಂತ ಹೇಳ್ಬಿಟ್ಟು ಏನಾದರೂ ಓಡಿಸ್ತಾರೆ ಅಂತಂತಂದರೆ ಅವರಿಗೆ ನೀವು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟನ್ನು ಕೊಡಿ ಅನ್ನೋಂಥ ಒಂದು ವಿಷಯವನ್ನು ಕೂಡ ಹೇಳಿದ್ದಾರೆ, ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಅದನ್ನು ಒಪ್ಕೊಳ್ಳೋಣ. ಅವರು ಮೊದಲು ಇನ್ನೂ ಅವರು ಎಲ್ಲೋ ಬೋರ್ಡ್ ಆಗಿ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಆದ ನಂತರ ಅವರಿಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಕೊಡಬೇಕು. ಅದಕ್ಕಿಂತ ಮೊದಲು ಸರ್ಕಾರ ಮಾರ್ಗಸೂಚಿಗಳನ್ನು ನೀಡಬೇಕು, ರೂಲ್ಸನ್ನು ಕ್ರಿಯೇಟ್ ಮಾಡಬೇಕು. ಈಗ ನಾನು ಕೇಳೋದು ಸರ್ಕಾರದ ಮುಂದೆ, ಇವತ್ತು ಸಾರಿಗೆ ಇಲಾಖೆಯನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್ಕಾರದ ಮುಂದೆ ನಿನ್ನೆ ಆರ್ಡರ್ ಬಂದಿದೆ. ಆರ್ಡರ್ ಕಾಪಿ ನಿನ್ನೆ ನಮಗೆ ಸಂಜೆ 6:30-7 ಗಂಟೆ ಕಾಪಿ ಸಿಕ್ಕಿದೆ. ಇವತ್ತು ಶನಿವಾರ, ಓಕೆ, ಭಾನುವಾರನೂ ಬಿಡೋಣ, 26 ಇದೆ ಬಿಡೋಣ. ಮಂಗಳವಾರದ ದಿವಸ ಸಾರಿಗೆ ಇಲಾಖೆ ಏನು ತನ್ನ ನಿಲುವನ್ನು ಸೂಚಿಸುತ್ತೆ, ಈ ಆರ್ಡರ್ ಪ್ರಕಾರ ಇವತ್ತು ಇಮಿಡಿಯೇಟ್ ಆಗಿ ಆ್ಯಪ್ಗಳು ಇನ್ನೂ ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು. ಇದ್ರ ಪ್ರಕಾರ ಆರ್ಡರ್ ಪ್ರಕಾರ ಆ ಲೈಸೆನ್ಸ್ಗಳನ್ನ ಇದನ್ನ ಕನ್ಸಿಡರ್ ಮಾಡಬೇಕು. ಆ ಲೈಸೆನ್ಸ್ನ ಕನ್ಸಿಡರ್ ಮಾಡಿದ ನಂತರ ಇವತ್ತಿರ್ತಕ್ಕಂಥ ಅಗ್ರಿಗೇಟರ್ ಕಂಪನಿಗಳಿಗೆ ವಾಹನಕ್ಕೆ ಸೇವೆಯನ್ನು ಕೊಡುವಂಥ ಅವಕಾಶವನ್ನು, ಅಧಿಕಾರವನ್ನು ಪಡೆದುಕೊಳ್ಳುತ್ತೆ. ಅಲ್ಲೂ ತನಕನೂ ಇವತ್ತು ಈ ಎಲ್ಲ ಅಗ್ರಿಗೇಟರ್ ಕಂಪನಿಗಳು ಕೂಡ ಆಸ್ ಆ್ಯಂಡ್ ಟುಡೇ ಇಟ್ ಈಸ್ ಇಲ್ಲೀಗಲ್. ಅದರಲ್ಲಿ ಎರಡೇ ಮಾತಿಲ್ಲ. ಇದು ನ್ಯಾಯಾಲಯದ ಮುಂದೆ, ನ್ಯಾಯಾಲಯದ ಆದೇಶದಲ್ಲಿ ಯಾವುದೇ ರೀತಿಯಾದಂಥ ಇದನ್ನು ಕೂಡ ಕೊಟ್ಟಿಲ್ಲ. ಅವ್ರು ಅರ್ಜಿ ಹಾಕ್ತಾರೆ, ಅರ್ಜಿಯನ್ನು ಪರಿಗಣಿಸಿ ಅಂತ ಹೇಳಿದೆ ಅಗ್ರಿಗೇಟರ್ ಕಂಪನಿಗಳಿಗೆ. ಎರಡನೇದು, ಯಾರು ಬೈಕ್ ಟ್ಯಾಕ್ಸಿಯನ್ನು ಎಲ್ಲೋ ಬೋರ್ಡ್ ಆಗಿ ರಿಜಿಸ್ಟರ್ ಮಾಡಬೇಕು ಅಂತ ಬರ್ತಾರೆ ಅವ್ರಿಗೆ ಎಲ್ಲೋ ಬೋರ್ಡ್ ಆಗಿ ರಿಜಿಸ್ಟರ್ ಮಾಡಿಕೊಟ್ಟು ನೀವು ಅವರಿಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅನ್ನು ಕೊಡಿ ಅಂತ ಹೇಳಿದೆ. ಆದರೆ ವೈಟ್ ಬೋರ್ಡ್ಗಳು ಇವಾಗ ಇರ್ತಕ್ಕಂಥ ವಾಹನಗಳನ್ನು ಕನ್ವರ್ಷನ್ ಮಾಡಲಿಕ್ಕೆ ಎಲ್ಲೂ ಅಲೋ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲೂ ನಿರ್ದೇಶನ ಕೊಟ್ಟಿಲ್ಲ. ಅದರಿಂದ ಅದಕ್ಕೆ ಅದು ರೂಲ್ಡ್ ಔಟು, ಅದನ್ನು ಮಾಡೋದಕ್ಕಾಗೋದಿಲ್ಲ. ಮತ್ತು ಇದೆಲ್ಲವನ್ನೂ ಹೊರತುಪಡಿಸಿ ನಮಗೆ ಇವತ್ತು ನನ್ನ ರಾಜ್ಯ ಸರ್ಕಾರಕ್ಕೆ ನಾನು ಕೇಳೋದಿಷ್ಟೇ, ಈ ಎಲ್ಲ ಅಮೆಂಡ್ಮೆಂಟು ಏನೇ ಆದೇಶಗಳಿದ್ದರೆ ಕೂಡ ಸರ್ಕಾರದ ಲೆಜಿಸ್ಲೇಚರ್ ಸುಪ್ರೀಂ ಆಗಿದೆ. ಇವತ್ತು ನಾನು ತಮ್ಮ ವಾಹಿನಿಯ ಮೂಲಕ ನಾನು ಸರ್ಕಾರಕ್ಕೆ ಕೇಳೋದಿಷ್ಟೇ, ಮಾನ್ಯ ಸಚಿವರಿಗೆ ಕೇಳೋದಿಷ್ಟೇ, ದಯವಿಟ್ಟು ಈ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕ ಮೋಟಾರ್ ವೆಹಿಕಲ್ ರೂಲ್ಸ್ ಅಡಿಯಲ್ಲಿ ಅಮೆಂಡ್ಮೆಂಟ್ ಅನ್ನ ತರಬೇಕು. ಚಾಲಕರಿಗೆ ನಿಜವಾಗಲೂ ನಮ್ಮ ಕರ್ನಾಟಕ ರಾಜ್ಯದ ಚಾಲಕರ ಮೇಲೆ, ಕನ್ನಡದ ಚಾಲಕರ ಮೇಲೆ, ಕನ್ನಡಿಗರ ಚಾಲಕರ ಮೇಲೆ ಏನಾದರೂ ಈ ಸರ್ಕಾರಕ್ಕೆ ಕಿಂಚಿತ್ ಏನಾದರೂ ಒಂದು ಪ್ರೀತಿ ಇದ್ರೆ, ಈ ಕಿಂಚಿತ್ ಇವ್ರನ್ನ ಪ್ರೊಟೆಕ್ಷನ್ ಮಾಡಬೇಕು ಅಂತಿದ್ರೆ, ನಮ್ಮ ಬೆಂಗಳೂರು ನಗರವನ್ನ ಏನು ಈ ಬಾಂಗ್ಲಾದಿಂದ ಬಂದಂಥ ಚಾಲಕರು ಅಥವಾ ವೆಸ್ಟ್ ಬೆಂಗಾಲಿಂದ ಬಂದಂಥ ಚಾಲಕರ ಕೈನಲ್ಲಿ ಕೊಡಬಾರ್ದು ಅನ್ನೋಂಥದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗಿದ್ರೆ ನಾನು ಕೇಳೋದಿಷ್ಟೇ, ಸುಗ್ರೀವ ಅಮೆಂಡ್ಮೆಂಟ್ ತನ್ನಿ, ಆ ಅಮೆಂಡ್ಮೆಂಟ್ ಮೂಲಕ ನೀವು ಸುಗ್ರೀವಾಜ್ಞೆಯನ್ನು ಹೊರಡಿಸಿ. ಅದಿಲ್ಲ ಅಂದ ಪಕ್ಷದಲ್ಲೇ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗ ಚಾಲಕನಿಗೂ, ಕನ್ನಡಿಗ ಅದು ಟ್ಯಾಕ್ಸಿ ಚಾಲಕ ಆಗಿರ್ಬೋದು, ಆಟೋ ಚಾಲಕ ಆಗಿರ್ಬೋದು, ಅವನು ಮಾಡುವಂಥ ಅನ್ಯಾಯ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್. ಸರ್, ಇನ್ನು ಒಂದು ಕಡೆ ನೀವಾಗಲೇ ಹೇಳಿದ್ರಿ, ಅಂದರೆ ಇವರು ಹೇಳಿದ್ರು ಈ ವೈಟ್ ಬೋರ್ಡು ಯೆಲ್ಲೋ ಬೋರ್ಡ್ ಅಂತ. ಇದನ್ನು ಬಿಟ್ಟು ಬೇರೆ ಏನೆಲ್ಲ ಪಾಯಿಂಟ್ಸ್ ಇದೆ ಸರ್ ಇದನ್ನು ಅಪೋಸ್ ಮಾಡಬೇಕು ಬೈಕ್ ಟ್ಯಾಕ್ಸಿನ ಅಂತಂದರೆ ಸೇಫ್ಟಿ ಅದು ಕೂಡ ಕೌಂಟ್ ಆಗುತ್ತಾ ಹೇಗೆ ಅಂತ? 100% ಸೇಫ್ಟಿ ಇಸ್ ದ ಮೇನ್. ಇದು ನಮ್ಮದೇ ಅದು ಆರ್ಗ್ಯುಮೆಂಟ್ ನಮ್ದಾಗಿತ್ತು. ಯಾಕೆಂದರೆ ಆರ್ಗ್ಯುಮೆಂಟಲ್ಲಿ ನಮ್ಮ ಆರ್ಗ್ಯುಮೆಂಟನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೋಸ್ಕರ ನಾನು ಹೇಳಿದ್ದು ಇದರಲ್ಲಿ ಬಹಳಷ್ಟು ಲೆಕೊನಾಸ್ ಇದೆ, ಬಹಳಷ್ಟು ಎರರ್ಸ್ ಇದೆ. ಇದನ್ನ ಸರ್ಕಾರ ಅಪೀಲಿಗೆ ತೆಗೆದುಕೊಂಡು ಹೋಗಲೇಬೇಕು ಸುಪ್ರೀಂ ಕೋರ್ಟ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಒತ್ತಾಯ, ಒಕ್ಕೂಟದ ಒತ್ತಾಯ. ನಾವು ಇದರಲ್ಲಿ ಸೇಫ್ಟಿ ಬಗ್ಗೆ ಹೇಳಬೇಕು ಅಂದ್ರೆ ನೋಡಿ ಮೇಡಮ್, ಬೈಕಲ್ಲಿ ಹೋದ್ರೆ ಮಳೆ ಬಂದಾಗ ಅವ್ರಿಗೆ ಏನ್ ಸೇಫ್ಟಿ ಇದೆ, ಎರಡನೇದು ಗಾಳಿಗೆ ಏನ್ ಸೇಫ್ಟಿ ಇದೆ, ಜೋರ್ ಗಾಳಿ ಬಂತು ಏನ್ ಸೇಫ್ಟಿ ಇದೆ, ಹೆಚ್ಚು ಬಿಸಿಲಾಯಿತು ಏನ್ ಸೇಫ್ಟಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ವಿವಿಧ ದೇಶಗಳಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ದಾರೆ, ಬೇರೆ ಇದರಲ್ಲಿ ದೇಶಗಳಲ್ಲೆಲ್ಲ. ಕಾರಣ ಇಷ್ಟೇ, ಅಲ್ಲಿ ಒಂದು ರಿಸರ್ಚ್ ಅನ್ನ ಕಂಡಕ್ಟ್ ಮಾಡ್ತು. ಈ ರಿಸರ್ಚ್ ಅನ್ನ ಕಂಡಕ್ಟ್ ಮಾಡಿದಾಗ ಈ ಹೆಲ್ಮೆಟ್ ಶೇರಿಂಗ್ ಎಲಿಮೆಂಟ್ಸ್ ಇಂದ ಫಸ್ಟ್ ಇನ್ಫೆಕ್ಷನ್ ಆಗುತ್ತೆ, ಫಸ್ಟ್ ಡ್ಯಾಂಡ್ರಫ್ ಬರುತ್ತೆ. ಅದು ಹೇಳೋದು ರಿಸರ್ಚ್ ಅಲ್ಲಿ ಹೇಳೋದು, ಫಸ್ಟ್ ಡ್ಯಾಂಡ್ರಫ್ ಬರುತ್ತೆ. ಎರಡನೇದು ನಿಮಗೆ ಸ್ಕಿನ್ ಅಲರ್ಜಿ ಸ್ಟಾರ್ಟ್ ಆಗುತ್ತೆ. ಮೂರನೇದು ನಿಮಗೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅಂತ ಹೇಳ್ಬಿಟ್ಟು ರಿಸರ್ಚ್ ಹೇಳುತ್ತೆ. ಈ ರಿಸರ್ಚ್ ಬಂದ ಕೂಡಲೇ 5 ದೇಶಗಳಲ್ಲಿ ಈ ರಿಸರ್ಚ್ ಅನ್ನ ಇಟ್ಕೊಂಡು ಬೈಕ್ ಟ್ಯಾಕ್ಸಿಯನ್ನ ಬಂದ್ ಮಾಡ್ತಾರೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ, ನಮ್ಮ ರಾಜ್ಯದಲ್ಲಿ ದುರಾದೃಷ್ಟವಶಾತ್ತು ಇವತ್ತು ಈ ಒಂದು ಆದೇಶ ಬಂದಿದೆ. ಸೊ ಇದನ್ನ ನಮ್ಮ ಸರ್ಕಾರ ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಆಟೋ ಚಾಲಕರ ಹಿತದೃಷ್ಟಿ ಎಲ್ಲವನ್ನೂ ಇಟ್ಕೊಂಡು ಇದನ್ನ ತಿರಸ್ಕಾರ ಮಾಡಬೇಕು. ಮತ್ತೆ ಇನ್ನೊಂದು ಹೇಳ್ತೀನಿ ಮೇಡಮ್, ಬಹಳ ಇದು, ನಮ್ಮನೆ ಹೆಣ್ಮಕ್ಳು ಅಂತಂದ್ರೆ ನಮಗೆ ಬಹಳ ಪ್ರೀತಿ.
ನಾವು ಅದನ್ನು ಏನಾದರೂ ಅನ್ಕೊಳ್ಳಿ, ಬೇರೆ ಬೇರೆ ರಾಜ್ಯಗಳವರು ಅವರು ಭಾಳ ಫ್ರೀಡಮ್ ಅನ್ಕೊಳ್ಳಿ, ನಾವು ಹೆಣ್ಮಕ್ಳಿಗೆ ಫ್ರೀಡಮ್ ಕೊಟ್ಬಿಟ್ಟಿದ್ದೀವಿ ಅಂತ ಅನ್ಕೊಳ್ಳಿ, ಏನಾದರೂ ಅನ್ಕೊಳ್ಳಿ. ನಮ್ಮನೆ ಹೆಣ್ಮಕ್ಳು ನಮ್ಮ ಕರ್ನಾಟಕದ ಹೆಣ್ಣುಮಕ್ಕಳು ಬಹಳ ರೀತಿಯಾದಂಥ ಸೂಕ್ಷ್ಮತೆಗೆ ಒಳಗಾದಂಥವ್ರು. ಇವತ್ತು ತಾವೊಂದು ಗಮನಿಸಿರ್ಬೋದು, ಮೊನ್ನೆ ದಿವಸ ಕೇರಳದಲ್ಲಿ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡು ಸತ್ತ. ಹೆಣ್ಣು ಮಗು ಒಂದು ಏನೋ ಇದರಲ್ಲಿ ಇದು ಮಾಡಕ್ಕೋ ಫೇಸ್ಬುಕ್ಕಲ್ಲಿ ತನ್ನ ಶೇರ್ ಮಾಡಿ ವಿಡಿಯೋ ಮಾಡಿದ್ದಕ್ಕೆ. ಸೊ ಆ ರೀತಿಯಾದಂಥ ಘಟನೆಗಳು ಆದಾಗ ಯಾವ ರೀತಿಯಾದಂಥ ಪ್ರೊಟೆಕ್ಷನ್ ಅನ್ನ ಹೆಣ್ಣುಮಗು ಕೊಡುತ್ತೆ, ಅಥವಾ ಇದೇ ನಮ್ಮ ಇವರು ಬೈಕ್ ಟ್ಯಾಕ್ಸಿ ಚಾಲಕರುಗಳು ಕೊಡುತ್ತೆ? ಯಾರಿಗೆ ಜವಾಬ್ದಾರಿಯನ್ನು ಹೊರ್ತಾರೆ? ಕಂಪನಿಗಳು ಹೊರತಾ? ಆಯ್ತು, ಅಲ್ಲೇ ಆದ್ರೆ ಏನೇ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಆಗಲಿ, ಅದು ರೇಪ್ ಆಗುತ್ತೋ, ಇದಾಗುತ್ತೋ, ಏನೋ ಒಂದು ಮೊಲೆಸ್ಟೇಷನ್ ಆಗುತ್ತೋ, ಏನೋ ಒಂದು ಆದಾಗ ನಾನು ಹೊರತೀನಿ ಅಂತ ಹೇಳ್ಬಿಟ್ಟು ಅಂಡರ್ಟೇಕಿಂಗ್ ಕೊಡಕ್ಕೆ ಇವ್ರು ಸಾಧ್ಯ ಇದ್ದಾರಾ? ಅಂಡರ್ಟೇಕಿಂಗ್ ಮೊದಲು ಕೊಡ್ಲಿ. ನಂತರ ಎರಡನೇದು, ಈ ಬೈಕ್ ಟ್ಯಾಕ್ಸಿಗಳಿಂದ ತಾವು ನೋಡಿದಿರಿ, ಇವರು ಓಡಿಸುವಂತ ರೀತಿಯನ್ನು ಕೂಡ ತಾವು ನೋಡಿದಿರಿ. ಬೈಕುಗಳನ್ನು ನೀವು ಹೆಂಗ್ ಓಡಿಸ್ತಾರೆ ಅಂದ್ರೆ ಮೇಡಮ್, ನಾರ್ಮಲ್ ಮನುಷ್ಯನೇ ಇವತ್ತೇನಾಗುತ್ತೆ, ಅವ್ನಿಗೆ ಹೋಗ್ಬೇಕಾಗಿರ್ತಕ್ಕಂಥ ಅವಸರದಲ್ಲೇ ಅವ್ನು ಓಡಿಸೋ ರೀತಿನೇ ಬೇರೆ ಇದೆ. ಇವತ್ತು ಇವ್ರಿಗೆ ಟೈಮಿಂಗ್ಗಳಿದೆ. ಇಲ್ಲಿ ವಾಟ್ಸಪ್ಗಳಲ್ಲಿ ಇವ್ರಿಗೊಬ್ಬ ಬರೀ ನಾನು ಬೈಕ್ ಟ್ಯಾಕ್ಸಿಗೆ ಅಂತ ಹೇಳಲ್ಲ, ನಾನು ಆಟೋದವ್ರದ್ದು ನಾನು ಸಾಮಾನ್ಯವಾಗಿ ಕಂಡಿದ್ದೀನಿ. ಅವ್ರಿಗೆ ಏನು ಪುಷ್ ಮಾಡ್ತಾನೆ ಇರ್ತಾರೆ ಇದನ್ನ ಡ್ಯೂಟೀಸ್ನ. ಅವ್ರಿಗೆ ಬರುವಂತ ಟ್ರಿಪ್ಗಳನ್ನ ಪುಷ್ ಮಾಡಿದಾಗ ಇವರು ಯಾವ್ದು ನಿಯರೆಸ್ಟ್ ಇದೆ, ಎಷ್ಟು ಬೇಗ ನಾನು ಹೋಗಲ್ಲ ಅವ್ರು ರೀಚ್ ಮಾಡಬಲ್ಲೆ, ನಾನು ಎಷ್ಟು ಬೇಗ ಅವ್ರನ್ನ ಪ್ಯಾಸೆಂಜರ್ ಡ್ರಾಪ್ ಮಾಡಿ ಇನ್ನೊಂದು ಪ್ಯಾಸೆಂಜರ್ನ ಪಿಕಪ್ ಮಾಡಬಲ್ಲೆ, ಈ ಒಂದು ಅವಸರ ಇದೆ. ಇದು ಎಲ್ಲೋ ಒಂದು ರೀತಿಯಲ್ಲಿ ಆಟೋದಲ್ಲಿ ನಿಮ್ಗೆ ಅಷ್ಟು ಫಾಸ್ಟ್ ಆಗಿ ಹೋಗ್ಬಿಟ್ಟು ಎಲ್ಲೋ ಹೋಗ್ಬೋದು, ಒಂದೆರಡು ಮೂರು ಆಟೋ ಡ್ರೈವರ್ಗಳು ಇರ್ಬೋದು, ಹೋಗ್ಬಿಡ್ಬೋದು. ಬಟ್ ಬೈಕ್ ಕಂಪೇರ್ ಮಾಡಿದ್ರೆ ಆಟೋ ಹೋಗಲ್ಲ. ಆಟೋ ನಿಮ್ಗೆ ಫುಟ್ಪಾತ್ ಮೇಲೆ ಹತ್ತಲ್ಲ, ನಿಮ್ ಬೈಕ್ ಆರಾಮಾಗಿ ಫುಟ್ಪಾತ್ ಮೇಲೆ ಹತ್ಕೊಂಡು ಹೋಗ್ಬಿಡ್ತಾರೆ. ಅವನಿಗೆ ಬೇಕಾಗಿರ್ತಕ್ಕಂಥದ್ದು ದುಡ್ಡು ಸಂಪಾದನೆ ಮಾಡುವಂಥದ್ದು, ಅವ್ನು ಯಾವುದೇ ರೀತಿಯಾದಂಥ ಸೇಫ್ಟಿನ ಅವ್ನು ನೋಡೋದಿಲ್ಲ. ಮತ್ತೆ ಇದನ್ನೂ ನೀವು ಗಮನದಲ್ಲಿ ಇಟ್ಕೊಂಡು ಹೆಲ್ತ್ ಹಜಾರ್ಡಸ್ ಇವತ್ತು ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಯಾವುದೋ ಒಬ್ಬ ಬೈಕ್ ಟ್ಯಾಕ್ಸಿ ಚಾಲಕ ಮುಂದೆ ಕೂತಿದ್ದಾನೆ, ಅವನಿಗೆ ಯಾವುದೇ ಒಂದು ರೀತಿಯಾದಂಥ ಸೂಕ್ಷ್ಮವಾದಂಥ ಕಾಯಿಲೆ ಇದೆ, ಹಿಂದೆ ಕೂತಿರ್ತಕ್ಕಂಥ ನಾನು ನಮ್ಮ ರಾಜ್ಯದ ಜನತೆ ಕೂಡ ಕೇಳಲಿಕ್ಕೆ ಬಯಸ್ತೀನಿ, ತಮ್ಮ ವಾಹಿನಿಯಲ್ಲಿ ಈಗ ಅವನಿಗೆ ಬಂದಂಥ ಕಾಯಿಲೆ, ಇವನೇನಾದ್ರೂ ಕೆಮ್ಮಿದಾಗ ಎಲ್ಲಿ ಗಾಳಿಗೆ ಹೋಗೋವಾಗ ಎಲ್ಲಿಗೆ ಬರುತ್ತೆ ಮೇಡಮ್? ಅದು ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ? ಹೌದು, ಹಿಂದ್ಗಡೆಯವರಿಗೆ ಬರುತ್ತೆ. ಸೊ ಜಸ್ಟ್ ಆ ರೀತಿಯಲ್ಲಿ ನೀವು ಯೋಚನೆ ಮಾಡಿದ್ರೆ ಸಾಂಕ್ರಾಮಿಕ ರೋಗಗಳು ಹರಡಲಿಕ್ಕೆ ಮೂಲ ಕಾರಣ ಆಗುತ್ತೆ. ಇದು ಬಿಟ್ಟು ಸೋಷಿಯಲ್ ಇಂಪ್ಯಾಕ್ಟ್ಗೆ ಬರ್ತೀನಿ ನಾನು. ಇವೆಲ್ಲವನ್ನು ನನ್ನ ಆರ್ಗ್ಯುಮೆಂಟ್ಸ್ ಅಲ್ಲಿ ನಾವು ಪ್ಲೇಸ್ ಮಾಡಿದ್ದೀವಿ. ಸೋಷಿಯಲ್ ಇಂಪ್ಯಾಕ್ಟ್ ಯಾವ ರೀತಿ ಅಂದ್ರೆ ಮೇಡಮ್, ಇವತ್ತು ನಾನು ಒಬ್ಬ ವಕೀಲನಾಗಿ ಇವತ್ತು ನೀವು ಫ್ಯಾಮಿಲಿ ಕೋರ್ಟ್ಗೆ ಬಂದ್ರೆ, ಫ್ಯಾಮಿಲಿ ಕೋರ್ಟಲ್ಲಿ ಹೈಯೆಸ್ಟ್ ಡೈವರ್ಸ್ಗಳಾಗ್ತಾ ಇರೋದು ಈ ಬೈಕ್ ಟ್ಯಾಕ್ಸಿಗಳ ಡ್ರೈವರ್ಗಳಿಂದ. ಅಂದ್ರೆ ಯಾಕೆ ಸರ್? ಯಾಕೆ ಅಂದ್ರೆ ಮೇಡಮ್, ಇವಾಗ ನೋಡಿ, ನಾನೊಂದು ಫಾರ್ ಎಕ್ಸಾಂಪಲ್, ನಾನೊಬ್ಬ ತಂದೆ, ನನಗೆ ಹೆಣ್ಣು ಮಗು ಇದೆ, ನಾನು ಆಟೋದಲ್ಲಿ ಬಂದ್ರೆ ಆಟೋದಲ್ಲಿ ಬಂದ್ಲು ಅಂತ ನನ್ಗೆ ಗೊತ್ತು. ನಾಳೆ ದಿವಸ ಬಾಯ್ ಫ್ರೆಂಡ್ ಕರ್ಕೊಂಡ್ ಬಂದು ನನ್ನ ಮುಂದೆ ಬಂದು ಇಳಿದ್ರೆ, ಅವಳು ಆಟೋದಲ್ಲಿ ಅವಳು ಬಾಯ್ ಫ್ರೆಂಡ್ ಜೊತೆಲಿ ಬಂದ, ಬೈಕ್ ಟ್ಯಾಕ್ಸಿ ಜೊತೆ ಬಂದ, ಗೊತ್ತಾಗಲ್ಲ. ಡೌಟ್ ಶುರು ಆಗುತ್ತೆ. ಹೌದು, ಡೌಟ್ ಶುರು ಆಗುತ್ತೆ. ಹಂಗೆ ನನ್ಗೆ ಒಬ್ಬ ತಂದೆಗೆ ಡೌಟ್ ಶುರು ಆದಾಗ, ಗಂಡ ಈಗಿನ್ನೂ ಮದುವೆ ಆಗಿರ್ತಾನೆ ಹೊಸದಾಗಿ, ಅವನಿಗೆ ಡೌಟ್ ಶುರುವಾಗಲ್ವಾ? ಇದು ಸಮಾಜದ ಘಾತುಕತೆಗೆ ಒಂದು ರೀತಿಯಲ್ಲಿ ಅದು ಕೂಡ ಒಂದು ದೊಡ್ಡ ಮಟ್ಟದ ಒಂದು ಅನಾಹುತಕ್ಕೆ ಕಾರಣ ಆಗುತ್ತೆ. ಮತ್ತೆ ಇದನ್ನ ನಾನು ನಿಮ್ಗೆ ಏನೋ ಒಂದು ಊಹಾಪೋಹೆಯಲ್ಲಿ ಹೇಳ್ತಾ ಇರತಕ್ಕಂಥದ್ದಲ್ಲ. ತಾವು ದಯವಿಟ್ಟು ಒಂದು ದಿವಸ ತಮ್ಮ ರಿಪೋರ್ಟರ್ಸ್ಗಳನ್ನ ಕಳಿಸಿ, ನಾನು ಒಂದು ಇದಕ್ಕೆ ಫ್ಯಾಮಿಲಿ ಕೋರ್ಟ್ಗೆ ಒಂದು ನಿಂತ್ಕೊಳ್ಳಿ, ಒಂದು 1 hour ನಿಂತ್ಕೊಳ್ಳಿ ಸಾಕು. ಬೆಳಿಗ್ಗೆ ಯಾವ್ಯಾವ ರೀತಿಯಲ್ಲಿ ಅನುಮಾನ ಬಂತು ಅನ್ನೋದು ಎಕ್ಸಾಮಿನೇಷನ್ ಆಗೋವಾಗ, ಚೀಫ್ ಎಕ್ಸಾಮಿನೇಷನ್ ಆಗೋವಾಗ ಅವ್ರು ಹೇಳ್ಬೇಕಲ್ವಾ, ಸಾಕ್ಷಿಯನ್ನು ನುಡಿಯುವಾಗ, ನೀನು ಯಾಕೆ ನಿನ್ನ ಹೆಂಡ್ತಿನ ಅನುಮಾನ ಪಟ್ಟೆ ಎಲ್ಲ ಹೇಳಿದಾಗ, ಸರ್ ಈ ಥರ ಬಂದರು, ರಾತ್ರಿ 11 ಗಂಟೆಗೆ ಬೈಕಲ್ಲಿ ಬರ್ತಾ ಇದ್ಲು, ನನಗೆ ಅದಕ್ಕೆ ಡೌಟ್ ಆಯಿತು, ನಾನು ಕೇಳಿದ್ರೆ ಅಲ್ಲಿ ಹತ್ತದಿಲ್ಲ, ಆಟೋ ಸಿಗಲಿಲ್ವಾ ಅಂತ ಕೇಳಿದೆ, ಸಿಗಲಿಲ್ಲ ಅಂತ, ಬೈಕ್ ಸಿಗೋ ಜಾಗದಲ್ಲಿ ಆಟೋ ಯಾಕೆ ಸಿಗಲ್ಲ, ಈ ರೀತಿಯಾದಂಥ ಕ್ವಶನ್ಗಳನ್ನ ಹೇಳ್ಕೊಂಬರ್ತಾರೆ. ಸೊ ಎಲ್ಲ ಒಂದು ರೀತಿಯಲ್ಲಿ ಇದು ಸಮಾಜಕ್ಕೆ ಕೂಡ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಇವೆಲ್ಲವನ್ನು ಅಂದ್ರೆ ಈ ತರದ ಕೇಸ್ ಬಂದಿದೆಯಾ ಸರ್? ಆಲ್ರೆಡಿ ತುಂಬಾ 1000 ಇದೆ ಮೇಡಮ್, ಒಂದಲ್ಲ. ಡೌಟ್ಫುಲ್ ಕ್ಯಾರೆಕ್ಟರ್ಸ್ ಕೇಸುಗಳು ಇವತ್ತು ನ್ಯಾಯಾಲಯದಲ್ಲಿ ನೀವು ನಮ್ಮ ಫ್ಯಾಮಿಲಿ ಅಂದ್ರೆ ಈಗ ಆಲ್ರೆಡಿ ಅವರು ಬೇರೆಯವ್ರ ಜೊತೆ ಬಂದು ಹಿಂಗ್ ಬೈಕ್ ಟ್ಯಾಕ್ಸಿಲ್ ಬಂದೆ ಅಂತ ಹೇಳಿರೋರು ಇದಾರಾ? ಇದೆ, ಸಿಕ್ಕಿ ಬಿದ್ದಿದೆ. ಅದಿರ್ತಕ್ಕಂಥ ಪ್ರಕರಣಗಳು ನ್ಯಾಯಾಲಯದ ಮುಂದೆ ಇದೆ. ಈಗ ಒಂದು ಹುಡುಗ ಅಡ್ಮಿಷನ್ ಹೇಳುವಾಗ ಹುಡುಗಿ ಅಡ್ಮಿಷನ್ ಅಲ್ಲೂ ಹೇಳ್ತಾಳೆ, ಇಲ್ಲ ನಾನು ಬೈಕ್ ಟ್ಯಾಕ್ಸಿಯಲ್ಲೇ ಬಂದಿದ್ದೆ ಅಂತ. ಆದ್ರೆ ಅವಳು ಒಪ್ಪೋದಕ್ಕೆ ರೆಡಿ ಇರೋದಿಲ್ಲ. ಸರ್ ಬೈಕ್ ಟ್ಯಾಕ್ಸಿಯಲ್ಲಿ ಬಂದಾಗ ಲಾಸ್ಟ್ ಅಲ್ಲಿ ಹೋಗೋವಾಗ ಟಾಟಾ ಯಾಕೆ ಮಾಡ್ದ? ಇದು ನನ್ನ ಹತ್ರ ಇದೆ, ಎವಿಡೆನ್ಸ್ ಇದೆ. ಹೋಗೋವಾಗ ಹಿಂದ್ಗಡೆ ಟಾಟಾ ಮಾಡೋದಾ ಸರ್? ಬೈಕ್ ಟ್ಯಾಕ್ಸಿಯಲ್ಲಿ ಬಂದವನು ಯಾಕೆ ಟಾಟಾ ಮಾಡೋದಾ ಅಂತ. ಈ ರೀತಿಯಾದಂಥ ಪ್ರಕರಣಗಳು ಇವತ್ತು ನಮ್ಮ ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯತೆಯನ್ನ, ಆರೋಗ್ಯವನ್ನ ಹದಗೆಡಿಸುತ್ತೆ ಮೇಡಮ್. ಅದರಿಂದ ನಮ್ಮ ಸರ್ಕಾರ, ಎಸ್ಪೆಷಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಘನ ಸರ್ಕಾರ ಇದನ್ನ ತಿರಸ್ಕರಿಸಬೇಕು.
ಅಪೀಲ್ಗೆ ಹೋಗಬೇಕು. ಅಪೀಲ್ಗೆ ಹೋಗಿ ಚಾಲಕರನ್ನ, ಆಟೋ ಚಾಲಕರನ್ನ ಮತ್ತು ಟ್ಯಾಕ್ಸಿ ಚಾಲಕರನ್ನ, ಟ್ಯಾಕ್ಸಿ ಮಾಲಕರನ್ನ, ನಮ್ಮ ರಾಜ್ಯದ ಎಸ್ಪೆಷಲಿ ಮೇಡಮ್ ಇವತ್ತು ಆಟೋ ಅವರು ಓಡಿಸ್ತಾ ಇರೋದು ನಮ್ಮ ಬೆಂಗಳೂರಲ್ಲಿ ಯಾರು ಅಂತಂದ್ರೆ ಆಲ್ಮೋಸ್ಟ್ 95% ಕನ್ನಡದವ್ರು ಇದ್ದಾರೆ. ನೀವತ್ತು ಬೈಕ್ ಟ್ಯಾಕ್ಸಿ ತಂದ್ಬಿಟ್ರಿ ಅಂತಂದ್ರೆ ಬೆಂಗಳೂರು ಸರ್ವನಾಶ ಮಾಡ್ದಂಗೆ ಇದು. ಬೆಂಗಳೂರಿನ ಒಂದು ಚಿತ್ರಣ ಅಟ್ಮಾಸ್ಫಿಯರ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ನಾಶ ಮಾಡ್ಬಿಡ್ತಾರೆ. ಇವತ್ತು ಎಲ್ಲಿಂದ ಬಂದವನು ಇನ್ನೂ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ತಮ್ಮ ವಾಹಿನಿ ಮೂಲಕ. ನೋಡಿ, ಸೇಫ್ಟಿ ಬಗ್ಗೆ ನೀವು ಹೇಳಿದ್ರಿ. ಇವತ್ತು ಇದೇ ಬೈಕ್ ಟ್ಯಾಕ್ಸಿಗಳವರು ಏನಾದರೂ ಒಂದು ತೊಂದರೆ ಮಾಡಿಬಿಟ್ಟು ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಮೇಡಮ್ ಇವರು ನಾಗಾಲ್ಯಾಂಡು, ಅರುಣಾಚಲ್ ಪ್ರದೇಶ, ಅಸ್ಸಾಮು, ಬಿಹಾರ ಹೋಗ್ಬಿಟ್ರೆ ಪೊಲೀಸರು ಇವತ್ತು ನಡೆದಿರ್ತಕ್ಕಂಥ ಮರ್ಡರ್ ಕೇಸುಗಳಲ್ಲಿ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಕೊಂಬರಕ್ಕಾಗ್ತಾ ಇಲ್ಲ. ಮರ್ಡರ್ ಕೇಸ್ಗಳಲ್ಲಿ ಮೇಡಮ್ ಹೀನಿಯಸ್ ಕ್ರೈಮ್ಸ್ ಅಲ್ಲಿ ಇವತ್ತು ಅರೆಸ್ಟ್ ಮಾಡ್ಕೊಂಬರಕ್ಕಾಗ್ತಾರೆ. ಅಲ್ಲಿ ನಮ್ಮ ಈ ಬಿಹಾರ್ ಅಂತ ಊರುಗಳಲ್ಲಿ, ರಾಜ್ಯದಲ್ಲಿ ಅಸ್ಸಾಂ ಅಂತ, ನಾಗಾಲ್ಯಾಂಡ್ ಅಂತ ಊರುಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರು ಹೆಜ್ಜೆ ಇಡಬೇಕು ಅಂದ್ರೆ ಭಯ ಪಡುವಂತ ಪರಿಸ್ಥಿತಿ ಇದೆ. ಅರೆಸ್ಟ್ ಮಾಡಕ್ ಆಗಿಲ್ಲ. ಇದುವರೆಗೂ ಎಷ್ಟೋ ಕೇಸುಗಳು 2001 ಕೇಸ್ ಇದುವರೆಗೂ ತೀರ್ಮಾನ ಆಗಿಲ್ಲ. 2026 ಇದೀವಿ ನಾವು. 25 ವರ್ಷ ಕಳೆದೋಯ್ತು. ಒಬ್ಬ ವಾಚ್ಮ್ಯಾನ್ ಮರ್ಡರ್ ಮಾಡಿ ಹೋಗ್ತಾನೆ ಇಂದಿರಾನಗರದಲ್ಲಿ. ಅವನನ್ನು ಕರ್ಕೊಂಬರಕ್ ಆಗ್ತಾ ಇಲ್ಲ ನಮ್ಮ ಕೈನಲ್ಲಿ ನಾಗಾಲ್ಯಾಂಡ್ ಇಂದ. ಅವನು ಎಲ್ಲಿದ್ದಾನೆ ಅಂತ ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ಸೊ ಇದು ಎಲ್ಲೋ ಒಂದು ರೀತಿಯಲ್ಲಿ ಮೇಡಮ್ ಈ ರೀತಿ ಪ್ರಕರಣಗಳಾದಾಗ ಈ ರೀತಿ ಬೈಕ್ ಟ್ಯಾಕ್ಸಿ ಅವರೆಲ್ಲ ನಾರ್ತ್ ಇಂಡಿಯನ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ನಮ್ಮ ಸೇವೆಯನ್ನು ಕೊಟ್ಕೊಂಡು ನಮ್ಮ ಕನ್ನಡಿಗರ ಜೀವನವನ್ನ ಹಾಳು ಮಾಡ್ತಾರೆ ಅಂತ ಹೇಳಿದಾಗ ಏನಾದ್ರೂ ಈ ನಮ್ಮ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಮಾಡಲಿಲ್ಲ ಅಂತಂದ್ರೆ ಖಂಡಿತ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿಗೆ ಅನಾಹುತ ಆಗೋದಂತೂ ಗ್ಯಾರಂಟಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇನ್ನೊಂದು ಕಡೆ ಅಂದರೆ ಇಷ್ಟೆಲ್ಲ ವಿರೋಧ ಇದೆ, ಹೌದು, ನೀವೆಲ್ಲ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ರಿ, ಆದರೆ ಪಬ್ಲಿಕ್ ಮಾತ್ರ ಆ ಕಡೆ ವಾಲ್ತಾ ಇದೆ, ಎಕ್ಸೆಪ್ಟೆನ್ಸಿ ಇದೆ. ಅಂದರೆ ಇದಕ್ಕೆ ಎಲ್ಲೋ ಒಂದು ಕಡೆ ಆಟೋದವರು ಕೂಡ ಕಾರಣರಾದ್ರ ಅಂತಂದರೆ ಈ ಹಿಂದೆ ಅಂದರೆ ಕೇಳಿದ್ಕಿಂತ ಜಾಸ್ತಿ ದುಡ್ಡು ಕೇಳೋದಾಗಿರ್ಬೋದು, ಅಥವಾ ಕೇಳಿದ ಕಡೆ ಬರೋದಿಲ್ಲ. ನಾನು ಆಗಲೇ ಮಾತಾಡ್ತಾ ಇದ್ದೆ ಇವ್ರ ಜೊತೆ. ಸೊ ಇದರಿಂದ ಪಬ್ಲಿಕ್ ಕೂಡ ಬೈಕ್ ಟ್ಯಾಕ್ಸಿ ಕಡೆಗೆ ವಾಲ್ತಾ, ಏನನ್ಸುತ್ತೆ ನಿಮಗೆ? ಖಂಡಿತ. ಅಂದ್ರೆ ಆಟೋದವ್ರ ಸತ್ಯವನ್ನ ಎಷ್ಟಿದೆ ಅಂತ ಮೇಡಮ್ ನೋಡಿ ಮೇಡಮ್, ಈಗ 5 ಬೆರಳು ಒಂದೇ ತರ ಇಲ್ಲ. ಅಂದ್ರೆ ಎಲ್ಲರೂ ಆ ತರ ಇರಲ್ಲ. ದೇವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇದು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಬೇರೆ ಬೇರೆ ರೀತಿಯಾದಂಥ ಇದರಿಂದಲೇ ಹುಟ್ಟಿಸಿರ್ತಾನೆ. ಸೊ ಹಾಗೆ ನಮ್ಮ ಬೆಂಗಳೂರು ನಗರದ ನಾನೇನು ನಿಮಗೆ ಏನು ಎಲ್ಲ ಆಟೋ ಚಾಲಕರು ಸಾಚ ಅಂತ ಹೇಳಿದ್ರೆ ಒಂದು 10% ಜನ ಬೆಂಗಳೂರು ಆಟೋ ಚಾಲಕರು ಇದ್ದಾರೆ ಮೇಡಮ್. ಇವತ್ತಿಗೂ ನಾನು ಬೆಂಗಳೂರಲ್ಲಿ ನಾನು ನೋಡಿ ಒಬ್ಬ ವಕೀಲನಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯನಾಗಿ ಮಾನವತೆ ದೃಷ್ಟಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಷ್ಟೋ ಜನ ಹಿರಿಯರು, ನೀವು ಎಬವ್ 55 ಇಯರ್ಸ್ 60 ಇಯರ್ಸ್ ಆಗಿರೋರು ಇವತ್ತಿಗೂ ಕೂಡ ಕೆಲವರು ಆ್ಯಪೇ ಬಳಸಲ್ಲ. ಗಾಂಧಿ ಬಜಾರ್ ಕಡೆ ಆ್ಯಪ್ ಬಳಸಲ್ಲ, ಬಸವನಗುಡಿ ಹಂಗೆ ಹೋಗ್ತಾರೆ ಅವ್ರು. ಮತ್ತೆ ಯಾವ ರೀತಿಯಲ್ಲಿ ಅವ್ರು ಇದ್ದಾರೆ ಅಂತಂದ್ರೆ, ನೀವು ಇಳಿದಾಗ ಅವ್ರ ಹತ್ರ 2 ರೂಪಾಯಿ 35 ರೂಪಾಯಿ ಆಗಿದ್ರೆ ನಿಮ್ಗೆ ಇನ್ನ ಮಿಕ್ಕಿದ್ದ 50 ರೂಪಾಯಿ ನೀವು ಕೊಟ್ರೆ 15 ರೂಪಾಯಿ ಪ್ಲಸ್ 3 ರೂಪಾಯಿ 2 ರೂಪಾಯಿ ಚೇಂಜ್, 32 ರೂಪಾಯಿಗೆ 33 ರೂಪಾಯಿ 17 ರೂಪಾಯಿ ನಿಮಗೆ ಚೇಂಜ್ ಕೊಟ್ಟು ಹೋಗುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಅವರು. ನಾನು ಇಂಥ ಚಾಲಕರು ಕೂಡ ಇದ್ದಾರೆ. ನಾವು ಬರೀ ಕೆಟ್ಟದ್ದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೆಟ್ಟದ್ದನ್ನೇ. ಆದ್ರೆ ಜಾಸ್ತಿ ಸಮಾಜದಲ್ಲಿ ಕೆಟ್ಟದೇ ಜಾಸ್ತಿ ಹೈಲೈಟ್ ಆಗುತ್ತೆ. ಅದರಿಂದ ಅದನ್ನ ನಾನು ತಮ್ಮ ಇದ್ರ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಚಾಲಕರು ಕೂಡ ಕೆಲವೊಂದು ಜಾಗಗಳಲ್ಲಿ, ಎಸ್ಪೆಷಲಿ ಕೆಲವೊಂದು ಪರ್ಟಿಕ್ಯುಲರ್ ಜಾಗಗಳಲ್ಲಿ ಬದಲಾಗುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಬೇಕು. ಅದಕ್ಕೆ ಕೇವಲ ಚಾಲಕರೇ ಹೊಣೆ ಅಲ್ಲ, ಅದಕ್ಕೆ ಪೊಲೀಸ್ನವ್ರು ಕೂಡ ಹೊಣೆ ಇದ್ದಾರೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಅವ್ನು ಒಂದೊಂದಲ್ಲಿ ಆಟೋ ಹಾಕೊಂಡು ಅವ್ನು ಪಿಕಪ್ ಮಾಡಬೇಕು ಅಂದ್ರೆ ರೈಲ್ವೆ ಸ್ಟೇಷನ್ ಮುಂದೆ ನೀವು ಹೋಗಿ, ಇವತ್ತು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅವ್ನು ಆಟೋದನ್ನು ಡೈರೆಕ್ಟ್ ಆಗಿ ಹತ್ತಕ್ಕೆ ಬಿಡೋದಿಲ್ಲ ಮೇಡಮ್. ಅಲ್ಲಿ ಅವ್ನು ಆ ಪೊಲೀಸರು ಯಾರು ನಿಂತಿರ್ತಾರೆ ಅವ್ನಿಗೆ ಅಲ್ಲಿಂದ ಪ್ಯಾಸೆಂಜರ್ ಪಿಕಪ್ ಮಾಡಿದಾಗ ಅವ್ನಿಗೆ 20 ರೂಪಾಯಿ 50 ರೂಪಾಯಿ ಕೊಡಬೇಕು. ಆ PC 50 ರೂಪಾಯಿ 20 ರೂಪಾಯಿ ಕೊಟ್ಟಾಗ ಮಾತ್ರ ನಿಮ್ಮನ್ನ ಪಿಕಪ್ ಮಾಡಕ್ ಬಿಡ್ತಾರೆ. ಸೊ ಇವನ ಆ 50 ರೂಪಾಯಿನ ಯಾರಿಂದ ವಸೂಲಿ ಮಾಡಬೇಕು? ಪಬ್ಲಿಕ್ ಇಂದಾನೆ ವಸೂಲಿ ಮಾಡಬೇಕು. ಆ ಕೆಲಸ ಅಲ್ಲಿ ನಡೀತಾ ಇದೆಯೋ ಹೊರತು ಅದನ್ನು ಕೂಡ ನಮ್ಮ ಸರ್ಕಾರ ಮೊದಲು ನಿಯಂತ್ರಿಸಬೇಕು. ಈ ರೀತಿಯಾದಂಥ ಘಟನೆಗಳು ಆಗದಂತೆ ಪೊಲೀಸರಿಗೂ ಕೂಡ ಒಂದು ಕಟ್ಟುನಿಟ್ಟಾದಂಥ ನಿರ್ದೇಶನಗಳನ್ನ ಕೊಟ್ಟು ಅವಾಗ ಈ ಸಂಚಾರ ಸುಗಮಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು. ಮತ್ತು ನಮ್ಮ ರಾಜ್ಯದಲ್ಲಿ ಇವತ್ತೇ ನಿನ್ನೆ ಮೊನ್ನೆಯಿಂದ ಏನು ಆಟೋಗಳು ಬೆಂಗಳೂರಿನಲ್ಲಿ ಇದನ್ನ ಓಡಾಡ್ತಾ ಇಲ್ಲ ಮೇಡಮ್. ಹಿಂದಿನಿಂದ ಇರ್ತಕ್ಕಂಥದ್ರಲ್ಲಿ ಏನು ಇವತ್ತು ಆಲ್ ಆಫ್ ಎ ಸಡನ್ ಬೈಕ್ ಟ್ಯಾಕ್ಸು ಬಂತು ಅಂದಿದ್ದ ಕೂಡಲೇ ಆಟೋ ಚಾಲಕರು ಏನೋ ದೌರ್ಜನ್ಯಕ್ಕೆ ಇಳಿದ್ಬಿಟ್ರು, ಆಟೋ ಚಾಲಕರು ಏನೋ ತಪ್ಪು ಮಾಡ್ಬಿಟ್ರು ಅಂತಲ್ಲ. ಇವತ್ತು ನೀವು ಆಟೋ ಚಾಲಕರನ್ನ ಕಂಡುಹಿಡಿಬೋದ್ರಿ. ನಿಮ್ಮ ಮೇಲೆ ದೌರ್ಜನ್ಯ ಆದ್ರೆ ಅವ್ನ ಅಡ್ರೆಸ್ ಇರುತ್ತೆ, ಪ್ರೂಫ್ ಇರುತ್ತೆ, ಪೊಲೀಸ್ ವೆರಿಫಿಕೇಶನ್ ಇದೆ. ಬೈಕ್ ಟ್ಯಾಕ್ಸಿ ನಿಮ್ಮನ್ನ ಯಾವನಾದ್ರೂ ಒಬ್ಬನ ಕೊಲೆ ಮಾಡೋದ್ರೆ ಕೂಡ ಇವತ್ತು ಅವನನ್ನು ಕಂಡುಹಿಡಿಯಕ್ಕಾಗಲ್ಲ ನಿಮ್ಮ ಕೈನಲ್ಲಿ. ಅವ್ನು ಹಾಕೊಂಡಿರ್ತಕ್ಕಂಥ ಬೈಕ್ ಟ್ಯಾಕ್ಸಿ ನಂಬರ್ ಅದರದೇ ಟ್ಯಾಕ್ಸಿ ನಂಬರ್ ಅನ್ನೋದು ಕೂಡ ನಿಮ್ಮ ಕೈನಲ್ಲಿ ಕಂಡುಹಿಡಿಯಕ್ಕಾಗಲ್ಲ. ಸೊ ಯಾವ ರೀತಿಯಲ್ಲಿ ನೀವು ರಕ್ಷಣೆ ಕೊಡ್ತೀರಿ ಅದನ್ನ ಸಾರ್ವಜನಿಕರು ಅನ್ಕೋಬೇಕು. ಮೊದಲು ಸಾರ್ವಜನಿಕ
ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥದ್ರಲ್ಲಿ ನಿಮ್ಮ ಮಗಳಿಗೆ ಇವಾಗ ಮೊನ್ನೆ ಆದಂಥ ಘಟನೆ, ಕೇರಳದಲ್ಲದಂಥ ಘಟನೆ, ನಿಮ್ಮ ಮನೇಲಿ ಒಬ್ಬ ಅಣ್ಣ ತಮ್ಮಂದ್ರಿಗಾಗಿದ್ರೆ ಯಾವ್ತೀರಿ, ನಿಮ್ಮ ಅಕ್ಕ ತಂಗಿರಿಗಾಗಿದ್ರೆ ಯಾವ ರೀತಿ ಆಗ್ತಾ ಇತ್ತು? ಈ ರೀತಿಯಾದಂಥ ನೀವೊಂದು ಕಲ್ಪನೆ, ನಿಮ್ಮನ್ನು ನೀವು ಕಲ್ಪನೆ ಮಾಡ್ಕೊಂಡಾಗ ನಮ್ಮ ಬೆಂಗಳೂರು ನಗರಕ್ಕೆ ಈ ರೀತಿಯಾದಂಥ ಸೇವೆ ನಿಜವಾಗ್ಲೂ ಬೇಕಾಗಿದೆಯಾ? ಟೆಕ್ನಾಲಜಿ ಇಂಪ್ರೂವ್ ಆಗಲಿ ಮೇಡಮ್, ನಾನು ಬೇಡ ಅಂತ ಇಲ್ಲ, ಆಯ್ತು, ಅಷ್ಟಕ್ಕೂ ಸೇವೆ ಕೊಡ್ಬೇಕಾ? ಇದೇ ಅಗ್ರಿಗೇಟರ್ ಕಂಪ್ನಿ ರೆಂಟೇ ಕ್ಯಾಬ್ ಮಾಡಿ ಸ್ವಾಮಿ, ಸರ್ಕಾರಕ್ಕೆ ಸೇವೆ ಕೊಡ್ಬೇಕಾ? ಅಲ್ಲಲ್ಲಿ ಬೈಕ್ಗಳು ಇವಾಗ ಮೊದಲೆಲ್ಲ ಮಾಡಿದ್ರು ರೆಂಟೇ ಕ್ಯಾಬ್ ಅಂತೇಳಿ, ಆ ಥರ ರೆಂಟೇ ಬೈಕ್ ಮಾಡಿ, ಯಾರು ಅಬ್ಜೆಕ್ಷನ್ ಮಾಡ್ತಾರೆ? ಅಲ್ಲಲ್ಲಿ ಪಾರ್ಕಿಂಗ್ಗಳಲ್ಲಿ ಇದರಲ್ಲಿ ನೀವು ಅಲಾಟ್ಮೆಂಟ್ ಮಾಡಿ ಬಿಟ್ಬಿಡಿ ವಾಹನಗಳನ್ನ. ಯಾರೋ ಬಂದು ಇನ್ವೆಸ್ಟ್ ಮಾಡ್ತಾನೆ, ಬೈಕ್ ತಗೊಂಡು ಅವ್ನಿಗೆ ಬೇಕಾದ್ರೆ ಹೆಲ್ಮೆಟ್ ಹಾಕೊಂತಾನೆ, ಇಲ್ಲ ಅವನೇ ಹೆಲ್ಮೆಟ್ ತಗೊಂಬಂದಿರ್ತಾನೆ, ಹಾಕೊಂಡು ಹೋಗ್ತಾನೆ. ಈ ರೀತಿಯಾದಂಥ ಸೇವೆ ಕೊಟ್ಟು ಬೈಕ್ ಟ್ಯಾಕ್ಸಿ ಅಂತ ಹೇಳ್ಬಿಟ್ಟು ನೀವು ಕನ್ಸಿಡರ್ ಮಾಡ್ತೀರಿ ಅಂತಂತಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಆಗಿರ್ಬೋದು, ಈವನ್ನು ಬಿಸ್ನೆಸ್ ಹಿತದೃಷ್ಟಿಯಿಂದ ಆಗಿರ್ಬೋದು, ಆಟೋ ಚಾಲಕರ ಹಿತದೃಷ್ಟಿಯಿಂದ ಆಗಿರ್ಬೋದು, ಕ್ಯಾಬ್ ಚಾಲಕರ ಹಿತದೃಷ್ಟಿಯಿಂದ ಆಗಿರ್ಬೋದು, ಇದನ್ನು ಯಾವುದೇ ಕಾರಣಕ್ಕೆ ಆಗಲಿ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮಾತ್ರ ಒಪ್ಪೋದಿಲ್ಲ ಮೇಡಮ್. ಇದು ಸುಪ್ರೀಂ ಕೋರ್ಟ್ ತನಕ ಹೋಗತ್ತಾ? ನಾವು ಚಾಲೆಂಜ್ ಮಾಡಕ್ಕೆ ರೆಡಿ ಇದ್ದೀವಿ. ರಸ್ತೆಗಿಳಿದು ಓಡಾಟ ಮಾಡ್ಬೇಕಾ? ನಾವು ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀವಿ. ಅದು ಬಿಟ್ಟು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಹೋರಾಟ ಮಾಡ್ಬೇಕಾ? ಅದಕ್ಕೂ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ, ಸಿದ್ಧರಿದ್ದೀವಿ, ಮಾಡಿಸ್ತೀವಿ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಓಕೆ ಸರ್, ಇನ್ನು ರಾಮೇಗೌಡ ಸರ್, ಕೊನೆಯದಾಗಿ ನೀವೇನು ಹೇಳ್ತೀರಾ ಅಂತ ನಮ್ಮ ವಾಹಿನಿ ಮುಖಾಂತರ. ಈಗ ಮೇಡಮ್, ನಾನು ನಮ್ಮ ಲಾಯರ್ ಸರ್ ಹೇಳಿದಾಗೆ ಏನು ನಾವು ಹೋರಾಟ ಮಾಡಿದ್ವು ದೊಡ್ಡ ಮಟ್ಟಕ್ಕೆ, ಇವಾಗಲೂ ಅಷ್ಟೇ. ಇವಾಗ ಏನೋ ಚಾಲಕರ ಪರವಾಗಿ ನ್ಯಾಯ ಸಿಗಲಿಲ್ಲ ಅಂದರೆ ಹಿಂದೆ ಏನಂತ ನಡೆದಿದ್ದಂಥ ಹೋರಾಟ ಇನ್ನೂ ದೊಡ್ಡ ಮಟ್ಟಕ್ಕೆ ನಡೆಯುತ್ತೆ. ಅದಲ್ಲಿ ಬರೀ ಚಾಲಕರಿಗೆ ಒಬ್ಬರಿಗೆ ಸಮಸ್ಯೆ ಅಲ್ಲ, ಇಲ್ಲಿ ಶೋರೂಮ್ ಅವ್ರಿಗೆ ಸಮಸ್ಯೆ, ಮತ್ತು ಪಾರ್ಟ್ಸ್ ಅಂಗಡಿಯವ್ರಿಗೆ ಸಮಸ್ಯೆ, ಮತ್ತು ಟಿಂಕರಿಂಗು ಮೆಕ್ಯಾನಿಕ್ಗಳು ಅವ್ರಿಗೆ ಸಮಸ್ಯೆ ಇದೆ, ಮತ್ತು ಡೀಲರ್ಗಳಿಗೆ ಸಮಸ್ಯೆ ಇದೆ. ನಮ್ಮ ಆಟೋನೇ ಇಲ್ಲ ಅಂದಾಗ ಅವರು ಜೀವನ ಮಾಡೋಕ್ಕಾಗಲ್ಲ, ಅವ್ರಿಗೂ ಕಷ್ಟ ಇದೆ. ಏನೋ ಒಂದು ಹೋರಾಟ, ನಾವು ಒಂದು ಹೋರಾಟಕ್ಕೆ ಮುಂದೆ ಬಂದರೆ ಇವರೆಲ್ಲ ಸಪೋರ್ಟ್ ಮಾಡ್ಬೇಕು ನಮಗೆ. ಯಾಕೆಂದರೆ ಈಗ ನಮ್ಮಿಂದ ಅವರು ಅಷ್ಟು ಜನರು ಬದುಕ್ತಾ ಇದ್ದಾರೆ ಆಟೋ ಚಾಲಕರಿಂದ ಅಂದಾಗ ಅವರು ಆಟೋ ಚಾಲಕರ ಪರವಾಗಿ ನಿಂತ್ಕೋಬೇಕು. ನಾನು ನಿಮ್ಮ ವಾಹಿನಿ ಮುಖಾಂತರ ಅದನ್ನೇ ಹೇಳೋದು, ಪ್ರತಿಯೊಬ್ಬರು ಕೂಡ ಒಂದು ಹೋರಾಟ ಅಂತ ಬಂದಾಗ ಅವರೆಲ್ಲರೂ ಕೈ ಜೋಡಿಸಿದ್ರೆ ಚಾಲಕರಿಗೂ ನ್ಯಾಯ ಸಿಗುತ್ತೆ. ಯಾಕೆಂದರೆ ಈಗ ನಾವು ಏನು ಸೆಪ್ಟೆಂಬರ್ 23 ಹೋರಾಟ ಮಾಡಿದ್ವು ನಮ್ಮ ನಟ ಶರ್ಮಾ ಸರ್ ನೇತೃತ್ವದಲ್ಲಿ, ಅದು ಯಶಸ್ಸು ಕೂಡ ಆಯಿತು. ಮುಂದೆ ಕೂಡ ಈಗ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅದೇ ಮಟ್ಟದಲ್ಲಿ ಕೂಡ ಮಾಡಬೇಕು. ಈಗೆಲ್ಲ ಸಂಘಟನೆ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಅವರವರ ಸಂಘಟನೆಗಳಲ್ಲಿ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಅದನ್ನು ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ ಮಾಡಬೇಕಾಗುತ್ತೆ. ಓಕೆ ಸರ್, ಇನ್ನು ಹೇಮಂತ್ ಸರ್, ನೀವು ಕೊನೆಯದಾಗಿ ಏನು ಹೇಳ್ತೀರಾ ಈ ವಿಷಯದ ಬಗ್ಗೆ? ಅದೇ ಮೇಡಮ್, ಈಗ ಈ ವಾಹಿನಿ ಮುಖಾಂತರ ಇವಾಗ ನಮ್ಮ ಒಕ್ಕೂಟರು ಅಧ್ಯಕ್ಷರು ನಟ ಶರ್ಮಾ ಏನು ಹೇಳಿದಾರೋ ಅದೇ ರೀತಿ ಅವ್ರು ಯಾವ ತೀರ್ಮಾನ ತಗೊತಾರೋ ನಮ್ಮ ಸಂಘಟನೆ ಬೆಂಬಲವಾಗಿ ನಿಂತ್ಕೊಳ್ಳೋಂಥ ಮಾತು ಹೇಳ್ತಾ ಇದ್ದೀನಿ ಮೇಡಮ್. ಎಸ್, ಇನ್ನು ನಟರಾಜ್ ಸರ್, ಈಗ ಮುಂದೆ ನಿಮ್ಮ ಸ್ಟೆಪ್ ಯಾವ ರೀತಿ ಇರುತ್ತೆ, ಇದಕ್ಕೆ ಯಾವ ರೀತಿ ಹೋರಾಟ ಮಾಡ್ತೀರಾ ಕಾನೂನಾತ್ಮಕವಾಗಿ ಅಂತ? ಕಾನೂನಾತ್ಮಕ ಮೇಡಮ್, ಆಲ್ರೆಡಿ ನಾನು ಮೆಮೊರಾಂಡಮನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿನ್ನೆ ಮಧ್ಯಾಹ್ನ ತನಕ, ಸಂಜೆ ತನಕ ನಮ್ಗೆ ಆರ್ಡರ್ ಕಾಪಿ ಸಿಕ್ಕಿರಲಿಲ್ಲ. ಇವತ್ತು ಆರ್ಡರ್ ಕಾಪಿ ಕೈಯಲ್ಲಿದೆ. ಈ ಆರ್ಡರ್ ಕಾಪಿಯಲ್ಲಿ ನಾನು ಡಿಟೈಲಾಗಿ ಹೋಗಬೇಕಾಗಿತ್ತು. ಅದಕ್ಕೆ ಡಿಟೈಲಾಗಿ ಅರ್ಥ ಮಾಡಿಕೊಂಡು, ಯಾಕಂದರೆ ನಾವು ಒಂದು ರೆಪ್ರೆಸೆಂಟೇಷನ್ ಕೊಡುವಾಗ ಸರ್ಕಾರಕ್ಕೆ ಕಾನೂನಿನ ಅಡಿಯಲ್ಲಿ ಕಾನೂನು ಬದ್ಧವಾಗಿ ಕೊಟ್ಟರೆ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಅದಕ್ಕೆ ಎಲ್ಲವನ್ನು ನಾವು ರಾತ್ರಿ ಕೂಲಂಕುಷವಾಗಿ ಇದನ್ನು ಚರ್ಚೆ ಮಾಡಿ ಇದನ್ನು ಪರಾಮರ್ಶಿಸಿ ನಾವು ಇವತ್ತು ಒಂದು ಮೆಮೊರಾಂಡಮನ್ನು ಆಲ್ರೆಡಿ ಬೆಳಿಗ್ಗೆ ರೆಡಿ ಮಾಡಿದ್ದೀವಿ. 27ನೇ ತಾರೀಕು ಇಲ್ಲ 28ನೇ ತಾರೀಕು ಮಾನ್ಯ ಮಂತ್ರಿಗಳನ್ನು ಭೇಟಿಯಾಗಿ, ಸಾರಿಗೆ ಮಂತ್ರಿಗಳನ್ನು, ಸಾರಿಗೆ ಆಯುಕ್ತರನ್ನು ಭೇಟಿಯಾಗಿ, ಸಾರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನು ಭೇಟಿಯಾಗಿ ಒಂದು ಮನವಿಯನ್ನು ಸಲ್ಲಿಸ್ತೀವಿ. ನಮ್ಮ ಮನವಿಯ ಮೇಲೆ ಅವ್ರಿಗೂ ನಾವು ಒಂದು ಕಾಲಾವಕಾಶ ಕೊಡ್ತೀವಿ. ಅದಕ್ಕಿಂತ ಮೊದಲು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ನನ್ನ ಇದರಲ್ಲೂ ಮನವಿಯಲ್ಲೂ ಇದೆ, ತಮ್ಮ ವಾಹಿನಿಯು ಕೂಡ ನಮ್ಮ ಮೂಲಕ ಕೂಡ ನಾನು ಮನವಿ ಮಾಡ್ತೀನಿ. ಮೊದಲು ಇವಾಗ ಏನು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದರಲ್ಲಿ ವೈಟ್ ಬೋರ್ಡ್ ಟ್ಯಾಕ್ಸಿಗಳನ್ನು ಅಲೋ ಮಾಡಿ ಅಂತಿಲ್ಲ. ಮೊದಲ ಆಪ್ಗಳನ್ನು ಬಂದಾಗಬೇಕು. ಈ ಆಪ್ಗಳ ಮೇಲೆ ಸೈಬರ್ ಕ್ರೈಮಲ್ಲಿ ಇಮಿಡಿಯೇಟ್ ಆಗಿ FIR ರಿಜಿಸ್ಟರ್ ಆಗಬೇಕು. ನಾನು ಆ ಒಂದು ಇದನ್ನ ಎಚ್ಚರಿಕೆ ಅಂತಲೇ ಹೇಳಲಿಕ್ಕೆ ಬಯಸ್ತೀನಿ. ಇದನ್ನೇನಾದರೂ ಬರುವ ವಾರದಲ್ಲಿ ಮಾಡಲಿಲ್ಲ ಅಂತಂತಂದ್ರೆ ಇದಕ್ಕೆ ಕಾನೂನಾತ್ಮಕವಂಥದ್ದಂಥ ಹೋರಾಟ ನಾವು ಮಾಡೇ ಮಾಡ್ತೀವಿ. ಮತ್ತು ಇದಕ್ಕೆ ಯಾವ್ಯಾವ ಅಧಿಕಾರಿಗಳು ಬೆಂಬಲ ಕೊಡ್ತಾರೆ ಅವ್ರ ಸಂಬಳದಿಂದ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಅಗ್ರಿಗೇಟರ್ ರೂಲ್ಸ್ ಪ್ರಕಾರ 2% ರಾಯಲ್ಟಿಯನ್ನು ಕಟ್ಟಬೇಕಾಗಿತ್ತು. ಈ ಕಾನೂನು ಬಂದದ್ದು 2019ರಲ್ಲೇ ಬಂದಿದೆ. ಇವತ್ತರ ತನಕ 2019ರಿಂದ 6 ವರ್ಷಗಳ ಕಾಲ ಇವತ್ತು ಅವರು ಬಿಸ್ನೆಸ್ ಮಾಡ್ಕೊಂಡು ಚಾಲಕರಿಂದ ವಸೂಲಿ ಮಾಡುವಂಥ GSTನ ಕೂಡ ಸರ್ಕಾರಕ್ಕೆ ಕಟ್ಟದೆ ಇವತ್ತು ಮೋಸ ಮಾಡಿದ್ದಾರೆ. ಇದು ಕೂಡ ಒಂದು ಎನ್ಕ್ವೈರಿ ಆಗಬೇಕು, ತನಿಖೆ ಆಗಬೇಕು. ಈ ತನಿಖೆಯನ್ನು ಆಗಿ
ಯಾವ್ಯಾವ ಕಂಪನಿಗಳು ಮೋಸ ಮಾಡಿದೆ, ಸರ್ಕಾರಕ್ಕೂ ಮೋಸ ಮಾಡಿದೆ, ಚಾಲಕರಿಗೂ ಮೋಸ ಮಾಡಿದೆ, ಅವೆಲ್ಲವನ್ನು ವಸೂಲಿ ಮಾಡಬೇಕು ಆಪ್ ಆಧಾರಿತ ಕಂಪನಿಗಳಿಂದ. ಅದನ್ನ ಮಾಡಿ ಅದಕ್ಕಿಂತ ಮೊದಲು ನಾನು ಹೇಳ್ದಂಗೆ ಮೇಡಮ್, ಫಸ್ಟು ಈ ಆಪ್ಗಳು ಏನೇನಿದೆ ಅವ್ರ ಲೈಸೆನ್ಸ್ ಪಡೆಯುವವರೆಗೂ ಮತ್ತು ಈ ಆಪ್ಗಳು ಏನು ಸೇವೆಯನ್ನು ಬೈಕ್ ಟ್ಯಾಕ್ಸಿಯನ್ನ ಎಲ್ಲೋ ಬೋರ್ಡ್ ವಾಹನ ರಿಜಿಸ್ಟರ್ ಆಗೋವರೆಗೂ, ಅದಕ್ಕಿಂತ ಮೊದಲು ಸರ್ಕಾರ ಕಾನೂನು ರೂಪಿಸುವವರೆಗೂ ಇವೆಲ್ಲವೂ ನಡೆಯೋದು ಅಪರಾಧ, ಕಾನೂನು ಅಡಿಯಲ್ಲಿ ಅಪರಾಧ. ಮೊದಲು ಇವೆಲ್ಲವೂ ನಿಲ್ಲಬೇಕು. ನಿಂತರ ನಂತರ ಸರ್ಕಾರ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದನ್ನು ನನ್ನ ಮನವಿಯಲ್ಲಿ ಸಲ್ಲಿಸ್ತಾ ಇದ್ದೀನಿ. ಸರ್ಕಾರದ ಮುಂದೆ ಯಾವ್ಯಾವ ಮಾರ್ಗಗಳಿದೆ ಅನ್ನೋದನ್ನು ಕೂಡ ನಾನೇ ನನ್ನ ಮನವಿಯಲ್ಲೇ ಸೂಚಿಸ್ತಾ ಇದ್ದೀನಿ. ಈ ಮಾರ್ಗಗಳಲ್ಲಿ ನಾವು ಹೋಗೋದ್ರಿಂದ ಸರ್ಕಾರಕ್ಕೂ ತೊಂದರೆ ಆಗೋದಿಲ್ಲ, ಕಾನೂನಿನ ಅಡಿಯಲ್ಲಿ ನ್ಯಾಯಾಲಯ ಉಲ್ಲಂಘನೆ ಕೂಡ ಆಗೋದಿಲ್ಲ ಅನ್ನೋಂಥದ್ದನ್ನು ನಾವು ನಮ್ಮ ಮನವಿಯಲ್ಲಿ ಕೊಡ್ತಾ ಇದ್ದೀವಿ ಮೇಡಮ್. ಅದನ್ನು ಗಣನೆಗೆ ತೆಗೆದುಕೊಂಡು ಸರ್ಕಾರ ನಮ್ಮ ಪರ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ. ಖಾಸಗಿ ಸಾರಿಗೆ ಸಂಘಟನೆಗಳ ಪರ ಮತ್ತು ಖಾಸಗಿ ಸಾರಿಗೆಯ ಚಾಲಕರ ಪರ ಮತ್ತು ನಮ್ಮ ಕನ್ನಡಿಗರ ಪರ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಓಕೆ ಸರ್, ಇನ್ನು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮ್ಮ ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ಇನ್ನು ಬೈಕ್ ಟ್ಯಾಕ್ಸಿಗಳಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಆದರೆ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮುಂದೆ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ನಡೆಯುತ್ತೆ ಅಂತ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.